ಈಗ ಪಂಚಾಖ್ಯಾತವಾದಿಗಳು ಅಂತ ಇದು ಹೇಳ್ತಾರೆ. ಅತ್ರ ಅನ್ಯಥಾ ವಿಜ್ಞಾನಮೇವ ಭ್ರಾಂತಿ ತತ್ವಸಂಜಿತ ಅನ್ಯಥಾ ಕಾಲದೋಡನಂ ಸಮ್ಯಕ್ ವಿಜ್ಞಾನಮೇವ ಭಾರತ ಇದು ಅವಧಾರಯತ ಮತಾಂತರಾಣಿ ನಿರಸ್ತ. ಈಗ ಪಂಚಾಖ್ಯಾತವಾದಿಗಳು ಅಂತ ಐದು ಯಾರೈದು? ಆತ್ಮಖ್ಯಾತಿ, ಅಸತ್ಖ್ಯಾತಿ, ಅಖ್ಯಾತಿ, ಖ್ಯಾತಿರನ್ಯಥಾ ತಥಾ ಅನಿರ್ವಚನೀ ತಥಾ ಅನಿರ್ವಚನ ಖ್ಯಾತಿ ಇತ್ಯೇತತ್ ಖ್ಯಾತಿ ಪಂಚಕಂ ಅಂತ ಐದು ಖ್ಯಾತಿಗಳು. ಅಖ್ಯಾತವಾದಿನ ಜಗತ್ತಿನೊಳಗೆ ಭ್ರಾಂತಿನೇ ಇಲ್ಲ, ಎಲ್ಲ ಜ್ಞಾನಗಳು ಸರಿಯಾದ ಜ್ಞಾನಗಳೇ ಅಂತಕ್ಕಂಥವರು ಅಖ್ಯಾತಿವಾದಿ. ಅದರೊಳಗೆ ಪ್ರಾಭಾಕರರು, ರಾಮಾನುಜೀಯರು, ನೈಯಾಯಿಕರೊಳಗೆ ಕೆಲವು ಇವರು ಮೂರು ಮಂದಿ ಅಖ್ಯಾತವಾದಿ. ಭ್ರಾಂತಿ ಇಲ್ಲ ಅಂತಕ್ಕಂಥ ಏನು ಜ್ಞಾನ ಎಲ್ಲ ಸರಿಯಾದ ಜ್ಞಾನವೇ, ತಪ್ಪು ಜ್ಞಾನ ಯಾವುದಿಲ್ಲೇ ಇಲ್ಲ ಅಂತಕ್ಕಂಥದ್ದು ಇವರು. ಆತ್ಮಖ್ಯಾತವಾದಿಗಳು ಯಾರು? ಬೌದ್ಧೈಕ ದೇಶ ಅಂದರೆ ಅವ್ರ ಹೆಸರು ಯೋಗಾಚಾರ. ಬೌದ್ಧರೊಳಗೆ 4-5 ಭಾಗ. ಅವರೊಳಗೆ ಯೋಗಾಚಾರದ ಅಂತಿದ್ದ ಬೌದ್ಧರು. ಅವರು ಆತ್ಮಖ್ಯಾತಿವಾದಿ. ಅವರಿಗೆ ವಿಜ್ಞಾನವಾದಿಗಳು ಅಂತ ಏನದ ಎಲ್ಲ ವಸ್ತು ಇಲ್ಲೇ ಇಲ್ಲ, ಎಲ್ಲವೂ ನಮ್ಮ ಜ್ಞಾನವೇ ಪುಸ್ತಕ ಆಕಾರ. ನೀನು ಕಾಣಿಸ್ತದೆ, ನನ್ನ ಒಳಗಿನ ಜ್ಞಾನವೇ ನಿಮ್ಮ ಆಕಾರವಾಗಿ ಮುಂದಿರ್ತದೆ. ಹಿಂಗೆ ಹೇಳ್ತಕ್ಕಂಥ ಬೌದ್ಧರೊಳಗೆ ಕೆಲವು ಎಲ್ಲದು. ಇನ್ನು ಅಸಖ್ಯಾತವಾದಿಗಳು, ಶೂನ್ಯವಾದಿ. ಆ ಬೌದ್ಧರೊಳಗೆ ಮಾಧ್ಯಮಿಕ ಅಪರನಾಮಕ, ಮಾಧ್ಯಮಿಕ ಅನ್ನುತ್ತಿದ್ದ ಬೌದ್ಧರೊಳಗೆ. ಅವರು ಅಸಖ್ಯಾತಿವಾದಿ, ಶೂನ್ಯವಾದಿ. ಏನದ ಎಲ್ಲ ಶೂನ್ಯದ. ಇನ್ನು ಅನ್ಯಥಾ ಖ್ಯಾತವಾದಿ, ಶಿಲ್ಪಿಯಲ್ಲಿ ತೋರ್ತಕ್ಕಂಥ ಬೆಳೆದ ಅನ್ಯಥಾ ತಪ್ಪು ತಿಳುವಳಿಕೆ. ನೈಯಾಯಿಕರಾಗ ಹೇಳಿದ ನೈಯಾಯಿಕರು ಕೆಲವರು ಅಖ್ಯಾತವಾದಿಗಳು, ಇನ್ನು ಕೆಲವರು ಅನ್ಯಥಾ ಖ್ಯಾತಿ. ಈ ಹಿಂಪಿನಲ್ಲಿ ತೋರ್ತಕ್ಕಂಥ ಬೆಳ್ಳಿದು ಸತ್ಯನೂ ಅಲ್ಲ, ಸತ್ಯನೂ ಅಲ್ಲ, ಸತ್ಯನೂ ಅಲ್ಲ, ಸ್ವಲ್ಪ ವಿಲಕ್ಷಣ ಅಂತಕ್ಕಂಥವ್ರು ಯಾರು? ಮಾಯಾವಾದ. ಇನ್ನು ಈ 5 ವಾದಿಗಳ ವಿಚಾರವನ್ನು ಹೇಳಿ ನಿಮ್ಗೆ ಯಾಕೆ ಗೊತ್ತಾಯ್ತಿಲ್ಲ? ಶಿಂಪಿಯಲ್ಲಿ ತೋರುವ ಬೆಳ್ಳಿ ಹಂಗೆ ಇದು ಅತ್ಯಂತ ಅಸತ್ ಅಥವಾ ಅದ್ವೈತಿಗಳ ಪ್ರಕಾರವಾಗಿ ಸದಸದ್ ವಿಲಕ್ಷಣ. ಈ ಜಗತ್ತು ಸದಸದ್ ವಿಲಕ್ಷಣ. ಜಗತ್ತೇನದ ಸದಸದ್ ವಿಲಕ್ಷಣ. ಸದಸದ್ ವಿಲಕ್ಷಣ ಅಂದರೆ ಇದು ಜ್ಞಾನ, ಆತ್ಮಜ್ಞಾನದ ಹೋಗ್ತು. ಇದೇ ಮೋಕ್ಷ, ದೇವರ ಪ್ರಸಾದ ಕಾರಣ. ಆದ ಕಾರಣ ಬ್ರಹ್ಮ ಜಿಜ್ಞಾಸ ಇತ್ಯಾದಿಗಳು ಆತ್ಮಜಿಜ್ಞಾಸ. ಈಗ ಮಾಯಾವಾದಿಗಳು ಅದ್ರ ಮೇಲೆ ನೋಡ್ತಾ ಇದ್ದಾರೆ. ಅನ್ಯಥಾ ಖ್ಯಾತಿವಾದ ಇದನ್ನೇ ವಿಸ್ತಾರ ಮಾಡ್ತಾರೆ. ಅವ್ರು ನಿನ್ನೆ ಪ್ರಾಭಾಕರವಾದವನ್ನು ಹೇಳ್ಯಾರ. ಇನ್ನು ಕೆಲವರು ರಾಮಾನುಜರು, ಅವರು ಅಖ್ಯಾತವಾದಿಗಳು. ಶಿಂಪಿಲಿ ತೋರುವ ಬೆಳ್ಳಿ ಇದು ಭ್ರಾಂತಿ ಜ್ಞಾನವಲ್ಲ, ಸರಿಯಾದ ಜ್ಞಾನವೇ ಅಂತ ಅದೇ ಚಂದ ಆರ್ಗ್ಯುಮೆಂಟ್ ಮಾಡ್ತಾರಂದ್ರೆ, ಶ್ರುತಿ ಪುರಾಣ ಸೂತ್ರೇಭ್ಯ ನಾವು ವೇದಗಳು, ಪುರಾಣಗಳು, ಸೂತ್ರಗಳಿಂದ
ಎಲ್ಲ ವಸ್ತುಗಳಲ್ಲಿ ಎಲ್ಲ ವಸ್ತುಗಳು ಸರ್ವಂ ಸರ್ವಾತ್ಮಕ ಸರ್ವಸ್ ಎಲ್ಲ ವಸ್ತು ಎಲ್ಲ ಮಿಕ್ಸ್ ಅತಃ ಹೆಂಗಂದ್ರೆ ನೀರಿನೊಳಗೆ ಮಣ್ಣಿನ ಅಂಶ, ಮಣ್ಣೊಳಗೆ ನೀರಿನ ಅಂಶ, ಅಗ್ನಿ ಒಳಗೆ ಮೂರು ಪಂಚಭೂತಗಳಲ್ಲಿ ಎಲ್ಲಾದ್ರೂ ಎಲ್ಲ ತ್ರಿವೃತ್ಕರ್ಣ ತ್ರಿವೃತ್ಕರ್ಣ ಅಂತ ಅಂದ್ರೆ ಆಕಾಶ ವಾಯೋ ವಾಯೋ ಅಗ್ನಿ ಅಗ್ನಿರಾಪಾದ್ಯ ಪೃಥಿವ್ಯಾವೋಷಧಯ ಔಷಧಿಭ್ಯೋ ಅನ್ನಂ. ಈ ಉದಾಹರಣೆ ಈಗ ಈ ಗೋಡೆಯಲ್ಲಿ ಪೃಥ್ವಿ ಅಪ ತೇಜ ವಾಯು ಆಕಾಶ ಎಲ್ಲ ಹಿಂಗೆ ಬದುಕು ಸಪ್ಲ ಯಾಕೆ ಒಳಗೆ ಆಕಾಶ ಗಾಳಿ ಸೂಕ್ಷ್ಮವಾಗಿತ್ತು. ಪಂಚಭೂತಗಳಲ್ಲಿ ಪರಸ್ಪರವಾಗಿ ಎಲ್ಲದರಲ್ಲೂ ಎಲ್ಲ ಅಂತಕ್ಕಂಥ ಒಂದು ವೇದದ ಸಿದ್ಧಾಂತ. ಆ ಒಂದು ಹಿಡ್ಕೊಂಡು ಅದೇಂತ ಶಿಲ್ಪಿ ನೋಡಿ ನಿಮಗೇನು ಬೆಳ್ಳಿ ಜ್ಞಾನ ಆಗ್ತದೆ. ಆ ಶಿಲ್ಪಿ ಒಳಗೆ ಬೆಳ್ಳಿ ಅಂಶ ಅದರಿಂದ ಅಂತಾರ. ಶಿಲ್ಪಿ ಒಳಗೆ ಏನದ ಇದಮ್ಮ ಅಂತ ತಪ್ಪೇನು, ಯಾವುದ್ರೊಳಗೆ ಯಾವ ಔಷಧ. ಈಗ ನಿಮ್ಮ ಗೋತ್ರ ಹೊಡ್ಕೊಂಡಿರಿ, ಸ್ವಲ್ಪ ಹಸಿರು ಮತ್ತು ನೀಲಿ ಕಾಣಿಸ್ತದ. ಇದು ನೀಲಿ ಹಸಿರು ಧೋತ್ರ ಅಂದ್ರೆ ತಪ್ಪೇನು. ಅಲ್ಲಿ ಆ ಹಾಗಾದರೆ ಹಸಿರು ಹಾಗಾದರೆ ಅದಲ್ಲ ಹಂಗೆ ಒಂದು ಅಭಿಪ್ರಾಯ. ಶಿಲ್ಪಿ ಒಳಗೆ ಬೆಳೆ ಅದನ್ನ ಇದ್ದು ಎಲ್ಲ ವಸ್ತು ಎಲ್ಲಾದ್ರೊಳಗೋ ಅಂತ ವೇದ ಹೇಳ್ತದ ಪುರಾಣ ಎಲ್ಲದರಲ್ಲ ಎಲ್ಲ ಅಂದಮೇಲೆ ಶಿಲ್ಪಿಯನ್ನು ಬೆಳೆಯಲಿಕ್ಕೆ ಬೇಕು. ಅವ ಅದನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಾಗ ತಪ್ಪು ಜ್ಞಾನ ಹೆಂಗೆ ಅನ್ಸೋದು. ಈಗ ಹೌದು ಹೊರವಾದ ಅಲ್ವಾ. ಸುಮ್ಮನೆ ಚೇಷ್ಟೆಗೆ ಹೇಳ್ತೀನಿ ಪಾಠ ಜಾಸ್ತಿ ಬಂದಿರ್ತಾರೆ. ಅದಕ್ಕೆ ಊಟ ಕುತ್ಕೊಂಡಾಗ ನೀರು ಬಳಸಕ್ಕೆ ಬಂದವ ನೀರೇನು ಹಾಕ್ತಾರೆ ಅವತ್ತು ನೀರು ಹಾಕ್ಸೋಳೆ ಎಲ್ಲರೂ ಅದೇ ಹಾಕಿಲ್ಲ. ನೀರು ಅಗಲ ಅದನ್ನೇ ಅದ. ಈಗ ಸಾರು ಮಾಡ್ಯಾರ ನೀರೇ ಅದ ಗಾಳಿದೆ ಮಜ್ಜಿಗೆ ಹಾಕತ್ತಾವ ನೀರೇ. ಇದೇ ನೀರು ಕೂಡ ಮತ್ತೆ ನನಗೆ ನೀರು ತೊಗೊಂಡಿಲ್ಲ ಅಂದ್ರೆ ಚೇಷ್ಟೆಗಾಗಿ ಹೇಳ್ದಂಗೆ ಅಂದ್ರೆ ಸಾರು ಬರೀ ನೀರೇ ಅದು. ಹಂಗೆ ಎಲ್ಲದ್ರೊಳಗೂ ಎಲ್ಲ ಅದನ್ನೇ ಅದ. ಸಾರ ಹುಳಿ ಬೇರೆ ಮಾಡ್ತಾರೆ ಎಲ್ಲ ಬೆಂಗಳೂರು ಸೈಡ್. ನಮ್ಮ ಕಡೆ ಅವೆಲ್ಲ ಮಾಡೋದು ಬರ್ತಾರೆ ಒಂದೇ ಮಾಡಿ ಇದು ಚಾತುರ್ಮಾಸನಾಗಿದೆ. ಭಾಳ ಮಂದಿ ಸರ ಹುಳಿ ಸಾರ ಪ್ರತ್ಯೇಕ ಮಾಡಿಸ್ತಾರೆ ಬೆಂಗಳೂರು ಅಡುಗೆ. ಅಡುಗೆ ಅವ್ನಿಗೆ ಹೇಳಿದ ಮಾಡು ಉತ್ತಮ ಹುಳಿ ಸಾರ ಮಾಡಿ ಅದಾದ ಮಂದಿ ಊಟ. ನನ್ನ ಮತ್ತೆ ಹೋಳು ಹಾಕಿದ್ರು ಹೊಳಿಗಳೆಲ್ಲ ಹಾಕಿದ್ರು ಸಾತು. ನಮ್ಮ ಈ ಕಡೆ ಜವಾರಿ ಮಂದಿ ನೋಡು ಬಡಸವ್ರಿಗೆ ಒಳಗೆ ಹುಳಿ ಇಟ್ಕೊಂಡಲ್ಲ ನಮ್ಮಲ್ಲಿ ನೀರು ಹಾಕಿದ್ರು. ಇಲ್ಲಿ ಸಾರು ಅದೆಲ್ಲ ಹೇಳೇಬೇಡ ಗೊತ್ತ ನಮ್ಗೆ ಗೊತ್ತಾಗ ಗಟ್ಟೆ ನೀವು ಇಟ್ಕೊಂಡಿದ್ದೆ ನಮಗೆ ಹಾಕಿ ಅದೇ ಆಗ ಹುಳಿ ಹಾಕಿದ್ವಿ ನಿಮ್ಗೊಂದು ಬೇಕಲ್ಲ ಮತ್ತೆ ಅದಕ್ಕೆ ನೀವೇ ಮಾಡ್ಕೊತೀರಿ. ಈಗ ಹುಳಿ ಮ್ಯಾಲಿಂದೇ ತಿಳಿ ಏನದಲ್ಲ ನೀರೆಲ್ಲ ಹಾಕಿ ಇಲ್ಲ ಇನ್ನೂ ಮಾಡಂಗ ಹುಳಿಯೊಳಗೆ ಸಾರದ ಹುಳಿ ಎಲ್ಲೊಳಗೆ ಅಲ್ಲೋ ಹಂಗೆ ಶಿಲ್ಪಿ ಒಳಗೆ ಬೆಳ್ಳಿ ಅದ ಬೆಳ್ಳಿ ಶಿಲ್ಪಿ. ಹೀಗಾಗಿ ಶಿಲ್ಪಿ ನೋಡಿ ಬೆಳ್ಳಿ ಅಂತ ಆಗಿ ತಪ್ಪೇನದ ರಾಮಾಯಣ ಅಜತಾದೇಹ ಸದ್ಭಾವ ಯಥಾರ್ಥೇ ವಯಂ ಯುತ ಪ್ರತ್ಯಯ ನಿರ್ದೇಶ ವ್ಯವಸ್ಥಾ ಅರ್ಥಕ್ರಿಯಾ ವ್ಯವಸ್ಥಾ ಅಲ್ಲಿ ಶಿಲ್ಪಿ ಒಳಗೆ ಬೆಳ್ಳಿದ್ರೆ ಬೆಳ್ಳಿ ವಾಡ್ಕ ಮಾಡ್ಸ ಶಿಲ್ಪಿ ಹಾಕಿ ತೊಗೊಂಡು ಮಾಡ್ಸಂಗಿಲ್ಲ. ಅದ್ರಾಗ ಬೆಳ್ಳಿ ಭಾಗ ಸ್ವಲ್ಪ ಅದ ಹೆಚ್ಚದ ಹೆಚ್ಚು ಭಾಗ ಇದ್ದದ್ದು ಬೆಳ್ಳಿ ವಾಡ್ಕ ಮಾಡಿಸ್ತಾರ. ಸ್ವಲ್ಪ ಅದ ಇಲ್ಲಿ ಇಲ್ಲೇ ಮಾಡಿಸ್ತಾರೆ. ಅದು ಬೆಳ್ಳಿ ವಾಡ್ಕ ಮಾಡ್ಲಿಕ್ಕೆ ಬದಿದ್ರು ಬೆಳ್ಳಿ ಇಲ್ಲಿ ನನಗೆ ಅದನ್ನೇ ಅದು ಬೆಳ್ಳಿ ಅದನ್ನೇ ಅದು ಅದು ಜ್ಞಾನವಾಗ್ಯದ. ದೋಷವಶ ಅಂತ
ಇಂದ್ರಿಯ ಭೂಯಾಸಮಪಿ ಅಂಶಂ ಪರಿತ್ಯಜ್ಯ. ಅದು ಹಾಗಾದ್ರೆ ಅದು ಬೆಳ್ಳಿ ಅಂತ ಗಾಳಿ ಹಾಕಾಗಿಲ್ಲ, ಶುಚಿ ಅಂತ ಯಾಕೆ ಆಗ್ತದೆ ಅಂತ ಮತ್ತೆ ಮೊದಲನೇ ಪ್ರಶ್ನೆ ಅವ್ರಿಗೆ ಮಾಡಿ. ಅಲ್ಲೇ ಬೆಳ್ಳಿ ಅಂಶ ಇರೋದು ಸ್ವಲ್ಪ, ಸಿಂಪಿ ಒಳಗೆ ಸಿಂಪಿ ಅಂಶ ಇರೋದು ಹೆಚ್ಚು ಭಾಗ ಯಾವ್ದಾದ್ರು ಕಾಣಿಸ್ತದ ಸಿಂಪಿ ಅಂತ ಇಲ್ಲೇ ಹೇಗೆ ಕಾಣಿಸ್ತದೆ. ಇಂದ್ರಿಯ ದೋಷದಿಂದ ಹೆಚ್ಚು ಭಾಗವನ್ನು ಬಿಟ್ಟು ಕಡಿಮೆ ಭಾಗ ತಗೊಂಡದು ಅದು ಕಣ್ಣಿನ ದೋಷ, ಜ್ಞಾನ ದೋಷ, ವಸ್ತು ದೋಷ ಅದು. ಎಷ್ಟೋ ಕಡೆಗೆ ಭಾಳ ಉತ್ತಮವಾದಂಥ ಅಡಿಗೆ ಆಗಿರ್ತದ. ಕೆಲವರು ಏನು ಮಾಡ್ತಾರೆ, ಅಡಿಗೆ ಚಲೋ ಆಗಿದ ಅಡಿಗೆ ಭಾಗ ಬಿಟ್ಟು ನೋಡ್ರಿ ನೀವೇನು ಚಟ್ನಿ ಮಾಡಿದ್ರಿಂದ ಅಳಗಾಗಿತ್ತು ಕಟ್ಟಬೇಕು ಮುಚ್ಚಿದೆಲ್ಲ ಬರೋದು ಅಂದ್ರೆ ದೋಷೈಕದಕ್ಕೆ ಯಾರ್ದು ಮನಸ್ಸು ಬುದ್ಧಿ ಸ್ವಲ್ಪ ಕೆಟ್ಟಿರ್ತದೆ, ಏನು ಮಾಡ್ತಿರ್ತಾರೆ ಅದರೊಳಗಿದ್ದಂಥ ಸಣ್ಣ ಭಾಗ ಅಷ್ಟೇ ತಗೊಂಡು ಹೆಚ್ಚಿನ ಭಾಗ ಬಿಟ್ಟು ಹಂಗಾಗಿ ನಿಮ್ಮ ಪರಿಸ್ಥಿತಿ ಕಣ್ಣಿನ ದೋಷದಿಂದ ಅದರೊಳಗಿದ್ದಂತಹ ಸಿಂಪಿ ಭಾಗ ಭಾಳ 90%, 10% ಬೆಳ್ಳಿ ಭಾಗ ನಿಮ್ಮ ಕಣ್ಣಿನ ದೋಷದಿಂದ ಸ್ವಲ್ಪ ಇರತಕ್ಕಂಥ ಬೆಳ್ಳಿ ಭಾಗ ತಗೊಂಡದ ಅದು ನಿಮ್ಮ ಕಣ್ಣಿನ ದೋಷ, ಜ್ಞಾನ ದೋಷ. ಈಗ ಅವರು ಅಲ್ಪೀಯ ಸಂವಂಶಂ ಪ್ರಕಾಶಯತಿ ಜದಾರ್ಥಿನ ತತ್ರ ಪ್ರವೃತ್ತಿರತಿ ಅಪಗತೇತ ದೋಷ ಭೂಯಸಾಯ. ಕಣ್ಣಾಗಿನ ದೋಷ ಹೋದ್ಮೇಲೆ ಅಲ್ಲೇನು ಹೆಚ್ಚಿನ ಭಾಗ ಅದಲ್ಲ, ಯಾವುದು ಸಿಂಪಿ ಭಾಗ, ಅಲ್ಲಿ ಹೋಗ್ತಾನ ತೋತಾನ. ಇದೇ ಬಾಧ್ಯ ಬಾಧಕ ಭಾವಮಪಿ ಜ್ಞಾನಯೋ ಅಥಯೋ ಅದಕ್ಕೆ ಬಾಧ್ಯ ಬಾಧಕ ಕೂಡ್ತದ. ಏವಂ ಸ್ವಪ್ನ ಸ್ಫಟಿಕ ಲೌಹಿತ್ಯ ಮರೀಚಿಕಾ ಜಲ ಆಲಾತ ಚಕ್ರ ದರ್ಪಣ ಮುಖ ದಿಗಂತರ ವಿಚಂದ್ರಾದಿ ಪ್ರತ್ಯಯ ಸರ್ವೇ ಯಥಾರ್ಥ ಬೋಧವ್ಯ. ಇದೇ ರೀತಿಯಾಗಂತಾರ ಒಂದೇ ಅಲ್ಲ, ಸಾಮಾನ್ಯರು ಹೇಳ್ತಾರೆ ಸ್ಫಟಿಕ ಲೌಹಿತ್ಯ. ನೀವು ಬೆಳ್ಳಗೆ ಗ್ಲಾಸ್ನೊಳಗೆ ಒಳಗೊಂದು ದಾಸಾಳ ಹೋಗಿಟ್ಟು, ದಾಸಾಳ ಹೆಂಗೆ ಕಾಣಿಸ್ತದೆ, ಕೆಂಪು ಕಾಣಿಸ್ತದೆ. ಅದಕ್ಕೆ ಕೆಂಪು ಗ್ಲಾಸ್ ಅಂತ ನಿಮಗೆ ಜ್ಞಾನ. ಪ್ರಮಾಣ ಸರಿಯಾದ ಜ್ಞಾನ, ತಪ್ಪ ಜ್ಞಾನ. ಅವ್ರ ಪ್ರಕಾರ ಪ್ರಮಾಣ ಅದು ಕೆಂಪು ಅದಲ್ಲ, ತಪ್ಪೇನು ಹಿಂಗೆ ಅವ್ರು. ಆಮೇಲೆ ಸ್ವಪ್ನದ ಒಳಗೆ ನಿಮಗೆ ಅನೇಕ ವಸ್ತುಗಳ ಕಾಣಿಸ್ತದೆ. ಅವ್ರ ಪ್ರಮಾಣ ಸ್ವಪ್ನ ವಸ್ತು. ನಮ್ಮ ಪ್ರಕಾರವಾಗಿ ಸ್ವಪ್ನ ಪದಾರ್ಥಗಳು ಸತ್ಯ, ಅದು ಪ್ರಮಾಣವಾದ ಏನು ಸ್ವಪ್ನೊಳಗೆ ಬಿ ಕೋಲ್ಕಣಿ ಕಾಣಿಸ್ತದೆ. ನೀವೇ ಅಲ್ಲಿ ಒಳಗೆ ಬಂದಿಲ್ಲ, ನಿಮ್ಮ ನೋಡಿದಾಗ ನನಗೊಂದು ವಾಸನ ಇರ್ತದ, ಅಲ್ಲಲ್ಲಿ ಆಕಾರ ನೀವೇ ಅಲ್ಲಿ ಬಂದಿಲ್ಲ. ನೀವೇ ಹೊರಗಿನ ಬೀಬಿ ಯಾವುದೇ ಒಳಗಿನ ಇದೊಂದು ಭ್ರಮ, ಒಳಗಿನ ವಸ್ತು ಒಳಗದ. ಈಗ ಮಧ್ವಾಚಾರ ಚಿತ್ರ ನೋಡ್ತಿದ್ವಿ, ಯಾಕೆ ಇವರು ಮಧ್ವಾಚಾರ. ಹಾಗಾದ್ರೆ ಮೂಲ ಮಧ್ವಾಚಾರ ಇರುವಂತೆ ಮೂಲ ಮಧ್ವಾಚಾರ್ಯ ಇರುವಂತನ್ನೋದು ಭ್ರಮ. ಈ ಮಧ್ವಾಚಾರ ಒಂದು ಚಿತ್ರ ಅನ್ನೋದು ಭ್ರಮ. ಹಾಗೆ ಮರೀಚಿಕಾ ಜಲ ಬಿಸಿಲು ಬಂದ್ರಿ ಅಂತ ನೀವು ಹೊಡೆದ ಹೊಂಟಾಗ ಯಕ್ಷಗಾನದಾಗ ನೀರು ಕಾಣಿಸ್ತದೆ. ಅದು ಪ್ರಮಾಣ ನಮ್ಮ ಪ್ರಕಾರ ರಾಮಾಯಣ ಪ್ರಕಾರ ಭ್ರಮ ಆದಾಗ ಅದು ಅಲ್ಲಿ ನೀರು ಅದ, ನೆಲದಾಗ ನೀರಿನ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ಅಂತಲ್ಲ ಅವ್ರಿಗೆ ಭ್ರಮ ಹೆಂಗ. ಅಷ್ಟೇ ನೀರಿನ ಭಾಗ ಸ್ವಲ್ಪ ಅದ, ಮಣ್ಣಿನ ಭಾಗ ಭಾಳ ಅದ. ನಿಮ್ಮ ಕಣ್ಣಿನ ದೋಷ ಅಂತ ಹೆಚ್ಚು ನೀರು ಕಾಣಿಸ್ತದೆ. ಆಲಾತ ಚಕ್ರ ಅಂದ್ರೆ ಒಂದು ಉದುರಿ ಕಡ್ಡಿ ಹಿಡ್ಕೊಂಡು ಹಿಂಗೆ ಮಾಡಿ ಗುಂಡಾಗ್ತದೆ. ಗುಂಡವಾದಂಥ ಬೆಂಕಿ ಇದೆ ಕಣ್ಣಂಗೆ ಕಾಣಿಸ್ತದೆ. ಬೆಂಕಿ ಇದೆ ಒಂದು ಕಡೆಗೆ ತೊಗೊಂಡು ಹಿಂಗೆ ಮಾಡ್ತಿರ್ತೀವಿ. ಹೆಂಗಾಗ್ತದೆ ಚಕ್ರ ಇಲ್ಲ.
ಚಕ್ರ ಇಲ್ಲ. ಪ್ರಮಾಣ ಅವ್ರ ಪ್ರಕಾರ ಪ್ರಮಾಣ ತರ್ಪಣ ಮುಖ. ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣಿಸ್ತದೆ, ಅದು ಮಿಥ್ಯಾನೋ ಸತ್ಯ. ಅವರಂತಾರ ಸರಿಯಾದ ಜ್ಞಾನ ಅದು. ಯಾಕೆ ಕನ್ನಡಿ ಒಳಗೆ ನಿಮ್ಮ ಮುಖದ ಅಂಶದ ನಿಮ್ಮ ಮುಖದ ಕನ್ನಡಿ ಅಂಶ ಎಲ್ಲಾದ್ರೂ ಎಲ್ಲ ಅದಾದ್ರೆ ಹೇಳ್ತಾನೆ. ಎಲ್ಲಾದ್ರೂ ಎಲ್ಲ ಅಂಶದ ಕನ್ನಡಿ ಒಳಗೆ ಏನದ ನಿಮ್ಮ ಮುಖದ ಅಂಶ ಇಲ್ಲ, ಅವಶ್ಯ ಇಲ್ಲ. ಇದು ಅವರು ದಿಗಂತ, ಪೂರ್ವ ದಿಕ್ಕ, ಪಶ್ಚಿಮ ದಿಕ್ಕ, ದಕ್ಷಿಣ ದಿಕ್ಕ, ಎಲ್ಲ ಅಂಶಗಳಲ್ಲಿ ಎಲ್ಲ ಅಂಶಗಳಿರೋದ್ರಿಂದ ಅದು ಪ್ರಮಾಣ. ದ್ವಿಚಂದ್ರಾದಿ ಪ್ರತ್ಯಯ. ನೀವು ಕಣ್ಣು ಹಿಂಗೆ ಕುತ್ಕೊಂಡಾಗ ಲೈಟ್ ಎರಡು ಕಾಣಿಸ್ತದೆ, ಆಕಾಶದಾಗ ಚಂದ್ರ ಹೀಗೆ ಎರಡು ಕಾಣಿಸ್ತದೆ. ಪ್ರಮಾಣ ಅವ್ರ ಪ್ರಕಾರ ಪ್ರಮಾಣ ಸರಿಯಾದಿಲ್ಲ. ಎಲ್ಲದರೊಳಗೆ ಎಲ್ಲ ಈ ಚಂದ್ರನೊಳಗೆ ಆ ಚಂದ್ರ, ಆ ಚಂದ್ರ ಈ ಚಂದ್ರ ಇಲ್ಲ, ಸರಿ. ಸರ್ವೇಪಿ ಯಥಾರ್ಥ ಬೋದ್ಧವ್ಯ. ಇದೆಲ್ಲವೂ ಸರಿಯಾಗಿ ತಿಳ್ಕೊಳ್ಳಿ ಅಂತ ರಾಮಾನುಜರು ಹೇಳ್ತಾರೆ. ತದಿದಂ ಅಯುಕ್ತಂ. ಇದೆಲ್ಲವೂ ಇವರ ವಾದ ತಪ್ಪು. ಯಾಕೆ ಯಾನಿ ತಾವೇ ಸುಪ್ತಕಾದಿಷು ಶುಕ್ತಿಕ ರಜತಾದಿ ಸಂಭಾವೆ. ಶುಕ್ತಿಕಾದೊಳಗೆ ಅಲ್ಲಿ ಮತ್ತೆ ಶುಕ್ತಿ ಒಳಗೆ ಬೆಳ್ಳಿಯನ್ನು ನೋಡವ ಬೆಳ್ಳಿಯನ್ನು ತಿಳ್ಕೊತಾನೆ, ಸರಿಯಾದ ಜ್ಞಾನ ಅಂತೀವಿ. ಶ್ರುತಿ ಪುರಾಣ ಸೂತ್ರಾಣಿ ಪಠಿತಾನಿ ತಾನಿ ತೇಜೋಬನ್ನಾದೀನ ಮಿಶ್ರುತಾಂ ಅವಿದನು. ಈ ಶ್ರುತಿ ಪುರಾಣಗಳ ಉಲ್ಲೇಖವನ್ನು ಮಾಡ್ತೀವಿ. ತೇಜ, ಅಪ, ಅನ್ನ, ನೀರು, ಜಲ ಮತ್ತು ಅನ್ನ, ಇವುಗಳು ಅಂತ ಹೇಳ್ತಾರೆ. ನ ಪುನಃ ರಜತಾದೀನ ಶುಕ್ತಿಗಾದು ಸದ್ಭಾವ. ತೇಜದೊಳಗೆ ನೀರಿನೊಳಗೆ ಪೃಥ್ವಿಯೊಳಗೆ ನೀರು, ಜಲದಲ್ಲಿ ಎಲ್ಲ ಒಂದು ವೇದ ಹೇಳ್ತಾರೆ ಪುರಾಣದಲ್ಲಿ. ಅದು ಬೆಳ್ಳಿ ಒಳಗೆ ಶುಕ್ತಿ ಒಳಗೆ ಬೆಳ್ಳಿ ಅಂತ ವೇದ ಹೇಳಿಲ್ಲ. ಮೊದಲೇ ನೀ ಯಾವುದನ್ನ ಪ್ರಮಾಣ ಆ ಪ್ರಮಾಣದಾಗ ಶಿಂಪಿ ಒಳಗೆ ಬೆಳೆ ಶಿಂಪಿ ಹಿಂಗೆ ಎದೆ ಹೇಳಿಲ್ಲ. ಹೇಳಿ ನ ಪುನಃ ದತ್ತಾದೀನ ಶಕ್ತಿಕಾದೋ ನಹಿ ಕಾರಣ ಸದ್ಭಾವೇ ಕಾರ್ಯಸ್ಯ ಸದ್ಭಾವ ನಿಯತ ಏನ ಉಪಪತ್ಯಾಪಿ ಇಮೇ. ನಾವೇನಂತ ಈ ಶುಕ್ತಿಯ ಜೊತೆಗಳಿಗೆ ಕಾರಣ ಯಾವ? ಪಂಚಭೂತಗಳು. ಹೌದು, ಪಂಚಭೂತಗಳು ಮಿಕ್ಸ್ ಅವ ಇಲ್ಲ, ಅದನ್ನೇ ಹುಟ್ಟಾಗಿವು. ದಿನ ಮಿಕ್ಸ್ ಬರುವುದಿಲ್ಲ, ಮಿಕ್ಸ್ ತಳಿ ಅಂತ ಒಂದು ಯಾವುದೋ ಜರ್ಸಿ ಹಾಕಲೇ ಹೊಟ್ಟರು. ಇದು ಮಿಕ್ಸ್ ಆಗಿರೋ ಮಿಕ್ಸ್. ಹಂಗ ಮಿಕ್ಸ್ ಇದರಿಂದ ಈ ಸರಿ ಶಿಂಪಿ ಇತ್ಯಾದಿಗಳಿಗೆ ಮೂಲ ಕಾರಣ ಯಾವುದು? ಪಂಚಭೂತಗಳು. ಆ ಪಂಚಭೂತ ಮಿಕ್ಸ್ ಅವ ಇಲ್ಲ, ವೇದ ಹೇಳ್ಯಾರ ಅಂತ ನೀವು ಹೇಳಿದ್ರು. ಇದು ಅದರದ್ದೇ ಪ್ರಾಡಕ್ಟ್. ಇಲ್ಲಿಯೂ ಕೂಡ ಮಿಕ್ಸ್ ಅದ ಅಂತರ್ಬೇಡ. ಯಾಕ ತಥಾತ್ರೆ ಶುಕ್ತೋ ರಜತವತ್ತ ಸರ್ವಶ್ಯಾಪಿ ಪ್ರತೀತಿ ಪ್ರಸಜ್ಜ. ಅದರೊಳಗೆ ಶುಕ್ತಿಯಲ್ಲಿ ಬೆಳ್ಳಿ ಹೆಂಗೆ ಕಾಣ್ತದ, ಬೆಳ್ಳಿ ನೋಡಿ ಶಿಂಪಿ ಅಂತ ಯಾರಂತಾರೆ. ಅದು ಬಿಟ್ಟರೆ ಇಡ್ಲಿ ನೋಡಿದ್ರು ಬೆಳ್ಳಿ ಅಂತಂತಾರೆ. ಇಡ್ಲಿ ಒಳಗೆ ಬೆಳ್ಳಿ ಔಷಧನೂ ಇದೆ, ಪಂಚಭೂತನೇ ಇದೆ. ಈಗ ಇಡ್ಲಿ ನೋಡಿ ಇದು ಬೆಳ್ಳಿ ಯಾರು ಹಾಗಾಗಿ ಹಿತ್ತಾಳೆ ನೋಡಿ ಒಮ್ಮೊಮ್ಮೆ ಬಂಗಾರ ಹಿತ್ತಾಳೆ ಅಂತ ಇದಾಗ್ತದೆ. ಏನು ಬಂಗಾರ, ಚಾಪಿ ನೋಡಿ ಬಂಗಾರ ಅಂತ, ಕಲ್ಲು ನೋಡಿ ಬಂಗಾರ ಅಂತ. ನಿಮ್ಮ ಪ್ರಕಾರವಾಗಿ ಎಲ್ಲ ಭೂತಗಳು ಎಲ್ಲದರೊಳಗೆ ಅಂತ ಹೇಳಿದ್ರು. ಇಲ್ಲೇ ಯಾಕೆ ಆಯ್ತರು ಟೀಕಾರ ಯಾಕೆ ಆಯ್ತು? ತಥಾಪಿ ಶುಕ್ತೋ ರಜತವತ್ತ ಸರ್ವಶ್ಯಾಪಿ ಪ್ರತೀತಿ ಪ್ರಸಜ್ಜಿ. ಶಿಂಪಿಯಲ್ಲಿ ಬೆಳ್ಳಿ ಹೆಂಗೆ ಕಾಣಿಸ್ತದೆ, ಶಿಂಪಿಯೊಳಗೆ ಎಲ್ಲವೂ ಕಾಣಿಸ್ತದೆ. ಶಿಂಪಿಯೊಳಗೆ ಎಲ್ಲ ಪಂಚಭೂತಗಳವ ಇಲ್ಲ, ಇದೇ ಹೇಳಿದ್ದೆ. ಅದಕ್ಕೆ ಹಂಗಿರ್ತಿ ಅದೃಷ್ಟವಶಾತ್ ಅವ್ನು ನೋಡೋದನ್ನ ಅದೃಷ್ಟ ಇರ್ತದೆ, ಪುಣ್ಯ ಪಾಪ. ಅದಕ್ಕೆ ಗೊತ್ತ ನೋಡೋವನ ಅದೃಷ್ಟದ ಮೇಲೆ ಹೋಗ್ತದೆ. ಅದೃಷ್ಟ ಮೇಲೆ ಇರೋದಲ್ಲ,
ನೋಡೋಣ ಅದೃಷ್ಟ ಹಂಗದ. ಅವ ಶಿಲ್ಪಿ ನೋಡಿ ಬೆಳ್ಳಿ ನೋಡ್ಬೇಕು, ಹಾವ ನೋಡಿ ಹಾಗೆ ನೋಡಿ ಹಾವ ಅಂದಬೇಕು ದೇವ್ರ ಅದೃಷ್ಟ ಇರ್ತದೆ, ಪುಣ್ಯ ಪಾಪ ಅಂದ್ರೆ ಹಾವ ಕಾಣಿಸ್ತದ. ನೋಡ್ತಕ್ಕಂಥ ವ್ಯಕ್ತಿ ಅದೃಷ್ಟ ಇರಂಗಿಲ್ಲ ಅಂದ್ರೆ ಕಾರ್ಯನಿಶ್ಚಯ ಉತ್ತರ ಕಾರ್ಯನತ್ವ ಅಶ್ಯಾಹ ಕಲ್ಪನಾಯ ರೈಟ್. ಆದರೆ ಇದು ಯಾವಾಗ ಕಾರ್ಯನಿಶ್ಚಯ, ಇದು ಶಿಲ್ಪಿ, ಇದು ಪಂಚಭೂತಗಳ ಮಿಶ್ರದಿಂದೇ ಹುಟ್ಟಿದ ಅಂತ ನಿಶ್ಚಯ ಆದ್ಮೇಲೆ ನಿಂದು ಈ ಅದೃಷ್ಟವನ್ನೇ ಹೇಳೋದು. ಅದೇ ನಡೆದದ. ಈಗ ಯಾವುದು ಕೇಸ್ ನಡೆದದ, ಯಾರ ಮ್ಯಾಲ ಯಾರ ವಾಕ್ಯಗಳು ಇದು ಸರಿನೋ ತಪ್ಪು ಅಂತ ನಡೆದ, ಅವ್ರದೇ ಒಂದು ವಾಕ್ಯ ಕೊಟ್ರೆ ಉದಾಹರಣೆ ಅಂದ್ರೆ ವಿಷ್ಣು ಸರ್ವೋತ್ತಮ ಅಂತ ಮಧ್ವಾಚಾರ್ಯ ಹೇಳ್ತಾರೆ, ಅಲ್ಲ ಅಂತ ಮಾಯಾವಾದಿಗಳು ಹೇಳ್ತಾರೆ. ಇದು ಇಬ್ಬರದು ವಾದ ನಡೆದು ಜಡ್ಜಿ ಕೇಳ್ತಾರೆ, ವಿಷ್ಣು ಸರ್ವೋತ್ತಮ ಅನ್ನಕ್ಕೆ ನಿಮ್ಮಲ್ಲಿ ದಾಖಲೇನು ಪ್ರಮಾಣ ಇಲ್ಲ? ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪ್ರಮಾಣ. ಇದು ಯಾರು ಮಾಡ್ಯಾರ? ಅದೇ ಅವ್ರ ಮೇಲೆ ನಮ್ಗೆ ನಡೆದ ಕೇಸಿಗೆ ಅವ್ರು ಮಾಡಿದ ಸರಿನೋ ತಪ್ಪು ನಡೆದಾಗ ಅವ್ರಿಗೆ ಕೊಟ್ರ ಹಂಗಿಲ್ಲ. ಈಗ ಇಲ್ಲಿ ಪಂಚಭೂತಗಳ ಮಿಶ್ರ ಅದನೋ ಇಲ್ಲೋ ಚಂಕ ನಡೆದಾಗ ಅದೃಷ್ಟವಶಾತ್ ಹಿಂಗೆ ಅದೃಷ್ಟ ಯಾವಾಗ ಅದು ಇದು ಅದರ ಕಾರ್ಯ ಆಗ್ಯದ ಅಂತ ಬಂದ, ಈ ಪಂಚಭೂತಗಳ ಕಾರ್ಯ ಅದ ಅಂತ ನಿಶ್ಚಯ ಆದ್ಮೇಲೆ ಇದು ಅದೃಷ್ಟವಶಾತ್. ಇನ್ನ ಅದೇ ಇನ್ನ ಪಂಚಭೂತದ ಕಾರ್ಯ ಅಂತ ನಿಶ್ಚಯ ಆಗಿಲ್ಲ. ಶ್ರುತಾರ್ಥಾಪತ್ತಿಸ್ತು ಅತ್ಯಂತ ಯುಕ್ತ ಇತ್ಯಲಂ ಇತ್ಯಲಂ ಅಪಹಸನೀಯ ಪ್ರಕ್ರಿಯಾ ನಿರಾಕ್ರಿಯ ನಿಷ್ಠಾನ. ಕೇಳೋರಿಗೆ ನಗಿ ಬರ್ತಕ್ಕಂಥ ಇಂಥ ಅಬದ್ಧ ವಸ್ತುಗಳನ್ನು ಖಂಡನ ಮಾಡೋದೇ ನಮಗೆ ಅನಿಸ್ತದೆ. ನಗುತ್ತಾ ಸಾಕಿ ಅಲಂ ಅಲಂ ಅಪಹಸನೀಯ ಅಂದ್ರೆ ನಗೇಳಿಗೆ ನಗುವಿಗೆ ಈಡಾಗುವ ಇಂತಹ ಪ್ರಕ್ರಿಯೆಗಳನ್ನು ಖಂಡನ ಮಾಡೋದು ಸಾಕು. ಮೂರನೇದು ತಾರ್ಕಿಕ ಏಕದೇಶ, ಇದು ಇಬ್ಬರದಾಯ್ತು. ರಾಮ ಕರೆದು ವಿಖ್ಯಾತವಾದಿ ಅದರೊಳಗೂ ರಾಮಾನುಜ ಅವರೆಲ್ಲ ಅದರೊಳಗೆ ಆ ಗುಂಪಿನವರೇ. ಇನ್ನು ತಾರ್ಕಿಕ ಇಲ್ಲ ಅಖ್ಯಾತಿವಾದಿಗಳು, ಅವ ಇಲ್ಲ ಅಂತ ಅನ್ನೋರು ಒಬ್ಬತ್ತಂತ ಅಭಾಕರಂತ ಅವನು ಗ್ರಹಣಾತ್ಮಕ ಸ್ಮರಣಾತ್ಮಕ ಇನ್ನೆಲ್ಲ ಹೇಳಿದರು, ರಾಮಾನುಜ ಹೇಳ. ಇನ್ನು ತಾರ್ಕಿಕೈಕ ದೇಶಗಳು, ತಾರ್ಕಿಕರ ಒಳಗೆ ಕೆಲವು ಭಾಗ ಅವ್ರು ಹೇಳ್ತಾರೆ. ನ್ಯಾಯಕಲ್ಪತರೂರಿತಂ ಅಖ್ಯಾತಿ ಮತಾಂತರಂ ಉತ್ಥಾಪಯತಿ ಪ್ರೀಯಮಾಣಯೋ ಭೇದ ಅಗ್ರಾಹಿ ವೈಕಲ್ಪಕಂ ಏಕಮೇವ ವಿಜ್ಞಾನಂ ನಮಃ ಇತಿ ಇದಂ ಅಸಂಗತ ವಿವೇಕ ಅಗ್ರಾಹಿ ಸರ್ವತ್ರ ಪ್ರವೃತ್ತಿ ಹೇತು ಅತ್ರೈವ ಇತಿ ಅಭಾಕರ ಪಕ್ಷೋಕ್ತಭೂಷಣಃ ಅಭಿಷೇಕ ನಿಷೇಧ. ನ್ಯಾಯಕಲ್ಪತರು ಕಾರಣ ಮತ್ತು ಪ್ರಕಾರವಾಗಿ ಗೃಹ್ಯಮಾಣಯೋ ವೇದ ಅಗ್ರಾಹಿ ವೈಕಲ್ಪಕಂ ಏಕಮೇವ ವಿಜ್ಞಾನಂ ನಮಃ. ಏನು ಹೇಳಿದೆ? ಶಿಲ್ಪಿಗೂ ಬೆಳೆದಿಗೂ ಭೇದನೂ ಇಲ್ಲ. ವಿವೇಕಾದ ಭೇದ ಇಲ್ಲೇ ನಿಜವಾಗಿಯೂ ಭೇದ ಗ್ರಹಣ ಆಗಬೇಕಾಗಿತ್ತು. ಶಿಲ್ಪಿ ಯಾವುದು ಬೆಳೆ ಯಾವುದು ಅವನ ಇಂದ್ರಿಯ ದೋಷವಶಾತ್ ಎರಡರೊಳಗೆ ಭೇದ ಗ್ರಹಣ ಆಗಿಲ್ಲ. ಅದಕ್ಕದು ಶಿಲ್ಪಿನೇ ಬೆಳೆದಿತ್ತು. ಜ್ಞಾನ ತಪ್ಪ ಅಲ್ಲಿ ಎರಡು ಜ್ಞಾನವೂ ಇಲ್ಲ. ಪ್ರಾಭಾಕರ ಮತ್ತು ಪ್ರಕಾರ ಒಂದು ಗೃಹ್ಯಮಾಣ, ಸ್ಮರ್ಯಮಾಣ. ಮುಂದೆ ನೀವೇನು ನೋಡ್ತಿದ್ದು ಗೃಹ್ಯಮಾಣ ಇದು ಅಂತ ಬಯನಿಸ್ತೀವಿ. ಇದು ಅನುಭವ ಅದೇ ತಮ್ಮ ಸ್ಮರಣ. ಎರಡೂ ಜ್ಞಾನ ಸರಿನೇ, ಏನು ಎರಡೂ ಜ್ಞಾನ ಸರಿನೇ, ಗೃಹ್ಯಮಾಣ ಮತ್ತು ಸ್ಮರ್ಯಮಾಣ. ಅದರೊಳಗೆ ಭೇದ ಗ್ರಹಣ ಆಗಿದೆ, ಭೇದ ಗ್ರಹಣ. ಈ ಶಿಂಪಿ ಮತ್ತು ಬೆಳ್ಳಿಗಳು ಭಿನ್ನವ ಅಂತ ತಿಳ್ಕೋಬೇಕಾಗಿ ತಿಳ್ಕೊಂಡಿಲ್ಲ. ಯಾಕಂದ್ರೆ ದೋಷವಶ ಎರಡೂ ಜ್ಞಾನ ಸರಿನೇ. ಅದು ಎರಡೂ ಜ್ಞಾನದಾಗ ಭೇದ ಜ್ಞಾನ ಆಗಬೇಕಾಗಿ ಅದು ಬಂದಿಲ್ಲ. ಅದ್ರ ಕಾರಣ ಗೃಹ್ಯಮಾಣಯೋ ಭೇದ ಅಗ್ರಾಹಿ ಸವಿಕಲ್ಪಕಂ ಏಕಮೇವ
ಜ್ಞಾನತೆ ಇದಂ ಸಂಗತಿ ಯಾಕೆ ವಿವೇಕಾಗ್ರಹ ಕಿಂ ಸರ್ವತ್ರ ಪ್ರವೃತ್ತಿ ಏನು ಇದು ಅತ್ರೈವ ಐತಿ ಪ್ರಾಭಾಕರ ಪಕ್ಷ ನಾವು ಅದೇ ಕೇಳ್ತೀವಿ. ವಿವೇಕ ಅಂದ್ರೆ ಭೇದ, ಭೇದ ಯಾವುದೇ ಪ್ರವೃತ್ತಿಗೆ ಭೇದ ಆಗ್ರಹ ಎಲ್ಲ ಕಡೆಗೆ ಕಾರಣ ಇಲ್ಲ. ಅಂದ್ರೆ ಎಲ್ಲ ಕಡೆಗೂ ಈ ವಿವೇಕಾಗ್ರಹ ಭೇದ ಗ್ರಹಣ ಆಗದೇ ಇರೋದು ಇಲ್ಲಿ ಅಷ್ಟೇನೂ ಎಲ್ಲ ಕಡೆ. ಮತ್ತು ಎಲ್ಲ ಕಡೆಗೆ ಯಾಕೆ ಹಿಂಗಾಗಂಗಿಲ್ಲ, ಇಲ್ಲೇ ಯಾಕೆ ಹಿಂಗಾಗ್ತದೆ? ಇದು ಪರಮಾತ್ಮಕ ಜ್ಞಾನ. ಆದ್ದರಿಂದ ಈ ವಾದವು ಸರಿಯಾದ ತತ್ರ ಆರೋಪ ಪ್ರಮಾಣ ಸದೈವ ಇದೆ. ಇನ್ನು ಪ್ರಾಚೀನ ತಾರ್ಕಿಕರು ಇಲ್ಲಿ ನೀವು ಸಿಂಪಿಯಲ್ಲಿ ಕಾಣ್ತಕ್ಕಂಥ ಬೆಳ್ಳಿ ಸತ್ಯನೇ ಅದು ಸೌಕ್ತ ಸದೈವ ಅದನ್ನು ನಚ ಇದಂ ಇತಿ ಬಾಧಬೋಧ ಅಸತ್ವ ಆಮೇಲೆ ಸಾಧಾತ್ಮ್ಯ ಮಾತ್ರ ಗೋಚರ ಸ್ವಪತ್ವ ಜೊತೆ ಗೋಚರ ಇದು ತಪ್ಪು. ಯಾಕೆ ಸತ್ವೇ ರಜತಸ್ಯ ಸದೇವ ರಜತಂ ಪ್ರತ್ಯವ. ಇಲ್ಲಿ ಕಾಣತಕ್ಕಂಥ ರಜತ ಸತತಿ ಅಂತಿಲ್ಲ, ತಪ್ಪು. ಯಾಕೆ ನಾವು ಸಮೀಪಕ್ಕೆ ಹೋದ ಮೇಲೆ ಇದು ಬೆಳ್ಳಿ ಅಲ್ಲ, ಇಲ್ಲಿಯವರೆಗೆ ಕಂಡದ ಬೆಳೆಯೋದು ಸುಳ್ಳು ಅಂತ ಅನುಭವ ಆಯ್ತು. ಈ ಅನುಭವಕ್ಕೇನು ಉತ್ತರ? ಆದ ಕಾರಣ ನಿರ್ಣಯ ವಾದವು ಕೂಡ ತಪ್ಪು. ಇದು ಅಪರೇ ಬೌದ್ಧೈಕ ದೇಶನ ಜ್ಞಾನಾತ್ಮ ತತ್ವವಾದಿನ ರಜತಂ ಸದೇವ ಕಿಂತು ಅಂತರೇವ ಇತಿ ಬಂದು ನೋಡ ಹೆಂಗದ ಇಲ್ಲಿ ಕಾಣುವ ರಜತ ಸತ್ಯನೇ ಅದ, ಅದರ ಹೊರಗಿಲ್ಲ. ನಮ್ಮ ಒಳಗಿಂದ ಜ್ಞಾನವೇ ರಜತಾಕಾರ ಆಗಿ ಕಣ್ಣಿನ ಹೆಂಗ ಒಳಗಿನ ಜ್ಞಾನ ಕಣ್ಣಿನಿಂದ ಹೊರಗೆ ಬಂದು ಬೆಳೆಯಾಗ ಅದು ಜ್ಞಾನಾತ್ಮಕ ವಸ್ತು ಅಲ್ಲದು, ವಸ್ತು ಇಲ್ಲೇ ಇರಲ್ಲ, ನಿಮ್ಮ ಜ್ಞಾನವೇ ಆಕಾರ ಆಗಿ ವಿಚಿತ್ರವಾದಗಳು ಅಲ್ಲ. ವಸ್ತು ಇಲ್ಲೇ ಇಲ್ಲ, ಅಲ್ಲ ಅದಾದ ಜ್ಞಾನವೇ ಆಕಾರ ಆಗಿದೆ. ಸರಿ ಭ್ರಮ ಹೇಗಾಗ್ತದ? ಒಳಗಿನ ಜ್ಞಾನವೇ ಆಕಾರ ಅದೇ ಆ ಜ್ಞಾನವೇ ಭ್ರಮ ಅಂತ ತಪ್ಪು ಜ್ಞಾನ ಆಗಿರುತ್ತೆ. ಜ್ಞಾನದಿಂದ ಆಕಾರ ಸಿಗ್ತದೆ, ಆ ಜ್ಞಾನವೇ ಭ್ರಮ ಆಗಿರ್ತಲ್ಲ, ಅದು ಆಕಾರ ಬಂದ್ಬಿಡ್ತಾರೆ. ಈ ಮಣ್ಣಿನ ಮುದ್ದೆ ತಗೊಂಡು ಒಂದು ಕೊಡಾಮ ಸರಿ ತಪ್ಪು. ಸರಿ, ಇಲ್ಲಿಯ ಬೆಳ್ಳಿಗೆ ರಾ ಮಟೀರಿಯಲ್ ಜ್ಞಾನೇ ಅಂತ ಏನು ಕೊಡಕ್ಕೆ ರಾ ಮಟೀರಿಯಲ್ ಯಾವುದು? ಮಣ್ಣು. ಇದಕ್ಕೆ ರಾ ಮಟೀರಿಯಲ್ ಜ್ಞಾನ, ಜ್ಞಾನವೇ ಅದು ಆಕಾರ ಆಗುತ್ತೆ. ಅದು ತಪ್ಪ ಜ್ಞಾನ ಅಲ್ಲೇ ಅಲ್ಲ, ಜ್ಞಾನವೇ. ಈ ಉದಾಹರಣೆ ಟಿವಿ ಒಳಗೆ ಓಡಾಡ್ತಕ್ಕಂಥ ಚಿತ್ರಗಳು ರಾ ಮಟೀರಿಯಲ್ ಯಾವ್ದಾಗುತ್ತೆ? ಇಲೆಕ್ಟ್ರಿಕ್ ಏನಾಗುತ್ತೆ? ಸತ್ಯನೂ ಮಿಥ್ಯ ಸತ್ಯ ಸತ್ಯವೇ. ಹಾಂ, ನೀವು ಈಗಿನ ನರಸಾಪುರ ಡಾಕ್ಟ್ರ್ ಅವರು ಅಂತಲೂ ತಪ್ಪು. ಅದು ಅಲ್ಲೇನದಲ್ಲ, ಅಲ್ಲಿ ವಸ್ತುಗಳು ಓಡಾಡೋದು ಸತ್ಯನೇ ಅದು. ಹಂಗಂತ ವಿಜ್ಞಾನವಾದ ಏನಿದೆ ಎಲ್ಲವೂ ನಮ್ಮ ಜ್ಞಾನದಿಂದಲೇ ಹೊರಗೆ ಬರ್ತದೆ, ಮುಂದೆ ಹೋಗ್ತದೆ ನಿತ್ಯ ಅಂತ. ಅದಕ್ಕೆ ಕಾರಣ ನೋಡಿ ಬೌದ್ಧೈಕ ದೇಶ ವಿಜ್ಞಾನಾತ್ಮ ತತ್ವವಾದಿನ ಮೂರು ಮಂದಿ 4 ಮಂದಿ ಇದ್ದಾರೆ. ಪುನಃ ರಜತಂ ಸದೇವ ಕಿಂತು ಅಂತರೇವ ಇತಿ ಮನ್ಯ ನ ತಾವತ್ ಅಸದೇವ ರಜತಂ ಪ್ರತಿ ನಾಪಿ ಪುರತಃ ಸತ ಅಂತ. ಇದು ಅದ್ವೈತಿಗಳಿದ್ದಂಗೆ ತಪ್ಪುಗಳು ಏನು ಅಸತ್ ನ ತಾವತ್ ಅಸದೇವ ರಜತ. ಇದು ಕಾಣ್ತಕ್ಕಂಥ ಬೆಳ್ಳಿ ಅಸತ್ತ. ಯಾಕ? ಸುಳ್ಳ. ಯಾಕೆ? ತೋರ್ತದ. ಸುಳ್ಳಿದ ತೋರ್ತೇನೆ ಅಂತ ತೋರ್ಸು ಸತ್. ನಾಪಿ ಪುರತಃ ಏವ ಸತ. ಇನ್ನು ಮುಂದಿದ್ದದ್ದು ಸತ್ಯನೂ ಅಲ್ಲ. ಯಾಕೆ?
ಮುಂದೊಂದು ಅಲ್ಲ ಅಂತ ಗುರುತ. ವಾದ ಬಂತು. ವಾದ ವಿರೋಧ ದೇಶಾಂತರೇ ಸತ್ಯ ಇಲ್ಲ. ಇಲ್ಲಿ ಬೆಳ್ಳಿ ಬ್ಯಾರೆ ಕಡೆ ಸತ್ಯ ಆಗಿದೆ ಅಂದ್ರೆ ಪ್ರಮಾಣ, ಬ್ಯಾರೆ ಇದ್ದ ಬೆಳ್ಳಿ ತೋರ್ಕತ್ತದ ಅಂತಂದ್ರೆ ಪ್ರಮಾಣ. ಅಂತಹ ಪರಿಶೇಷ ಜ್ಞಾನಾಕಾರನೇ ಹಾಗೆ ಪರಿಶೇಷ ಹಿಂಗೆ ಉಳಿತೇನೆ ಹಾಗೆ ಕಾಣುತ್ತೆ. ಒಳಗಿನ ಜ್ಞಾನವೇ ಬೆಳ್ಳಿ, ಹೊರಗಿನ ಬೆಳ್ಳಿ ಅಂಗಡಿಯಾಗಿನ ಜೊತೆ ಇದು ಬಂದಿಲ್ಲ ಪ್ರಮಾಣ. ಇದು ಸುಳ್ಳು ಅಂತಿದೆಯಾ? ಸುಳ್ಳು. ಇದು ಸತ್ಯ ಅಂತಿದೆಯಾ? ಮಾಯಾವಾದಿಗಳಿಗೆ ಇವರು ಬೌದ್ಧಕ್ಕೆ ಆದ್ರೆ ತೋರ್ತದ. ಹಾಗಾದ್ರೆ ಇದು ಹೆಂಗೆ ತೋರಿತು, ಹೆಂಗೆ ಬಂತಂದ್ರೆ ಒಳಗಿನ ಜ್ಞಾನ ಏನಾಯ್ತು, ಅದೇ ವಸ್ತುವಿಗೆ ಚಕ್ರತಂತ್ರ ಪರಿಶೇಷಾಂತ ಹೋಗ್ಬೇಕು. ಹಿಂಗೆ ಅವನ ಮಾತು ಏತಚ್ಚ ಅನುಪಪನ್ನ ಇವು ಗುಣಗಳ ಮಾತು. ಹಾಗೆ ಸತ್ವೇ ಅಸದೇವ ಜತಮಿತಿ ಅಸತ್ವಾವೇದಕ ಪ್ರತ್ಯಕ್ಷ. ನಮಗೆ ಸತ್ವೇ ಅಸದೇವ ಜತಂ, ಅಸತ್ತಾದ ಬೆಳ್ಳಿ ನನಗೆ ತೋರ್ತು ಅಂತ ನನಗೆ ಅನುಭವ ಆಗ್ತದೆ. ಮುಂದೆ ಸತ್ಯವಾದ ಬೆಳ್ಳಿ ತೋರ್ತು ಅಂತ ಅನುಭವ ಆಗಂಗಿಲ್ಲ. ಇಲ್ಲಿ ಅವರಿಗೆ ತೋರಿರ್ತಕ್ಕಂಥ ಬೆಳ್ಳಿದು ಅಸತ್. ಇದಕ್ಕೆ ಇನ್ನು ಒಳಗಿನ ಜ್ಞಾನವೇ ಬೆಳ್ಳಿ ಆಗಿರೋದಕ್ಕೆ ಪ್ರಮಾಣ ಏನು? ಒಳಗಿನ ಜ್ಞಾನವೇ ಜ್ಞಾನವೇ ಬೆಳ್ಳಿ ಆಕಾರ. ಜ್ಞಾನ ಏನಾಗಿದೆ? ಬೆಳ್ಳಿ ಆಕಾರ ಆಗಿದೆ. ಅನ್ಲಿಕ್ಕೆ ಪ್ರಮಾಣಗಳು ಬೇಕಲ್ಲ. ಬರೀ ನಿನ್ನ ಅನುಭವ ಹೇಳಬೇಕು. ಆದ ಕಾರಣ ಅನ್ನೇ ಬೌದ್ಧೈಕ ದೇಶನ ಶೂನ್ಯವಾದನ. ಇನ್ನು ಬೌದ್ಧರೊಳಗೆ ಇನ್ನೊಂದು ವಾದ ಏನು? ಪುನಃ ಇದಮ್ರಯತಮಿತಿ ಪ್ರತೀತಿ ಅಸದಾರಂಭನೇವ ಇತಿ ಅಸ್ತಿ. ಇದಮ್ರಯತಮ್ ಎಂಬುವಂತಹ ಪ್ರತೀತಿ ಅಸತ್ಯ ಅಂತ ಅವ್ರು ಹೇಳ್ತಾರೆ. ಇದಮಪಿ ಅಸಂಗತ. ಸದೇವದತಂ ಅವಭಾಸಮಾನಂದ ತಾವತ್ ಅಸತ್ತಯ ಏವ ಅವಭಾಸ ಪ್ರತ್ಯಕ್ರಿಯೆ ಅನರ್ಹೇ ಭವತಿ ಸತ್ತಯ ಪ್ರತಿಭಾಸೇತು ಆಸಕ್ತಿಯ ಮೂಲಗ್ನ ನಿರ್ದೇಶ ಅನುಕೂಲಿತ. ಇದು ಕೂಡ ಅವೇನಂತಾರ, ಸದೇವ ಜತಂ ಅವಭಾಸಮಾನಂ ನ ತಾವತ್ ಅಸತ್ತಯ ಏವ ಅವಭಾಸ. ಸತ್ಯ ಅಸತ್ಯನ ಆಧಾರದಿಂದ ಗೊತ್ತಾಗ್ತದೆ. ಈ ವಾದವು ಕೂಡ ನಿಮಗೆ ಶುದ್ಧಿ ಬೆಳ್ಳಿ ತೋರು ವೇಳೆಗೆ ಅಸತ್ಯ ಅಂತ ತೋರಾಗಿದ್ದು. ಬೆಳ್ಳಿ ತೋರು ವೇಳೆ ಅಸತ್ಯ ಅಂತ ತೋರ್ತದ ಸತ್ಯವಾದ ವಸ್ತು ಅಂತ. ಅದಕ್ಕೆ ಹಂಗೆ ಹೇಳಿ ಬರಂಗಿಲ್ಲ. ಮಾಯಾವಾದಿನೋ ವದಂತಿ ಮತ್ತು ಮಾಯಾವಾದಿ ಅನಿರ್ವಚನೀಯ ಮೇವು ಸಿಕ್ಕಿರಲ್ಲ. ಅದು ಹಂಗ ಇದಂ ಅನಿರ್ವಾಚ್ಯಂನ ಇದು ಅವ್ರ ಪ್ರಸಿದ್ಧ ಮಾಯಾವಾದಿ. ಸಚ್ಚೇತ್ ಅಸಚ್ಚೇತ್ ಅತಃ ಸಸದ್ ಸತ್ಯ ಆಗಿತ್ತು. ಬಾಧ ಅಂದ್ರೂ ಬರ್ತದೆ. ಬಾಧ ಯಾವುದು? ಅಸಚ್ಚೇತ್ ಅಸತ್ಯ ಆಗಿತ್ತು. ಅಸತ್ ಅರ್ಥ ಬರ್ತೀವಿ. ಸತ್ಯ ಆಗಿತ್ತು. ಬಾಧ ಬರ್ತದೆ. ಏನ್ ಬರ್ತದ? ಸತ್ಯ ಈ ನೋಡಿ, ಇದು ಪುಸ್ತಕ ಸತ್ಯ. ಹಿಂಗಾಗಿ ಇದು ಎಂದೆಂದಿಗೂ ಪುಸ್ತಕ ಅಂತ ತೋರ್ತದೆ. ವೇದಂ ಪದ ಯಾರಿಗೂ ಬರ್ತದೆ? ವಿದ್ಯಾಪೀಠ ನೋಡ್ತೀರಿ, ವೇದಂ ವಿದ್ಯಾಪೀಠ ಯಾಕೆ ಸತ್ಯ ಅದ. ಸತ್ಯ ವಸ್ತುವಿಗೆ ಬಾಧ ಇದು ಬಾಧ ಅದ. ಇದು ಪದ ಸನ್. ಇದು ಅಸಚ್ಚೇತ್ ಪ್ರತಿ. ಅಸತ್ಯ ಆಗಿತ್ತು ಅಂದ್ರೆ ತೋರಬಾರ್ದು. ಅಸತ್ ವಸ್ತು ತೋರಂಗಿಲ್ಲ. ಅಸತ್ ಅಂತ ಏನು ಸತ್ಯನೂ ಅರ್ಥ ಸಂಸದ್ ವಿಲಕ್ಷಣ ಅಂತ ಮಾಯಾವಾದಿಗಳು. ಸಸದ್ ವಿಲಕ್ಷಣ ಅಂದ್ರೆ ಈ ಕಡೆಗೆ ಸತ್ಯತ್ವೇನ ಅಸತ್ಯತ್ವೇನ ನಿರ್ವಚನ ಅನಲ್ಲ. ಅನಿರ್ವಚನ.
ನಾವು ಹಿಂದಕ್ಕೆಲ್ಲ ಹೇಳಿದ್ರು ಶುಕ್ತಿರಜತ ಇದನ್ನಾಗಿದೆ ಸದಸದ್ ವಿಲಕ್ಷಣ ಅಂತ ಒಪ್ಕೊಂಡಿವಿ ನಾವು. ಸತವಾದ ಬ್ರಹ್ಮನಿಂದ ಅಸತ್ವಾದ ಮೂಲದ ಕೋಡ್ ವಜ್ಜೆ ಮಗ ಅದೇನಾಗಿದೆ ವಿಲಕ್ಷಣ ಹಂಗೆ ಅಂತಂದ್ರೆ ಅಥ ಅಸತ್ವಾಭಾವ ಮಾತ್ರ ಸಾಧ್ಯ ತಥಾಪಿ ಸದೇವಜತಂ ಪ್ರತ್ಯಭಾತಿಸಿ ಅನುಭವಿರು ದೋಷ ಪ್ರಯುಕ್ತ ಭಾವತ್ವಂ ಕಿಂ ಬಹುವೇ ಸಮಾಸ ಪೂರ್ವಜನ್ಮ ಜ್ಞಾನ. ಈಗ ಇಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾ ಅವ ಹೇಳ್ತಾನೆ ಹನುಮಾನ ವಿವಾದ ಪದಂ ಅನಿರ್ವಚನೀಯಂ ತಮ ವಿಷಯತ್ವ ಯನ್ನೈವಂ ತನ್ನೈವಂ ತಾ ಆತ್ಮ. ವಿವಾದಕ್ಕಾಸ್ಪದವಾದ ಈ ವಸ್ತು ಅನಿರ್ವಚನೀಯವಾಗಿದ್ದ ಭ್ರಮಕ್ಕೆ ವಿಷಯವಾಗಿದ್ದರಿಂದ ಯಾವುದು ಭ್ರಮಕ್ಕೆ ವಿಷಯವಲ್ಲವೋ ಅನಿರ್ವಚನೀಯ ಅಲ್ಲವೋ ಅದು ಭ್ರಮ ವಿಷಯ ಅಲ್ಲ. ಆತ್ಮದಲ್ಲಿ ಅನಿರ್ವಚನೀಯತ್ವನೂ ಇಲ್ಲ, ಭ್ರಮ ವಿಷಯತ್ವನೂ ಇಲ್ಲ. ಅದಿದು ಭ್ರಮಕ್ಕೆ ವಿಷಯ, ಹೀಗಾಗಿ ಅನಿರ್ವಚನ. ಈ ಪ್ರಕಾರವಾಗಿ ಹೇಳಿ ಯುವತಂ ಅನಿರ್ವಚನೀಯ ಬಾಧ್ಯತ್ವ ವ್ಯತಿರೇಕೇಣ ಆತ್ಮ. ಎರಡನೇ ಅನುಮಾನ, ಈ ವಿಮತವು ಅನಿರ್ವಚನೀಯವಾಗಿದೆ, ಬಾಧ್ಯವಾಗಿದ್ದರಿಂದ ವ್ಯತಿರೇಕದಿಂದ ಆತ್ಮನಂತೆ. ಈ ಅನುಮಾನವು ಕೂಡ ಸಿದ್ಧಿಸಾದಂಥ ಆಗ್ತದೆ. ಅಪ್ರಸಿದ್ಧ ಪರಿಹಾರ ಸಾಮಾನ್ಯ ಪ್ರಸಿದ್ಧ. ಈಗ ನೀನು ಅಂತೂ ಇದನ್ನು ಸಂಸದ್ ವಿಲಕ್ಷಣ ಅಂತ ಮಾಡಿ ಕೂಡಿಸ್ಬಿಟ್ಟು, ಸಂಸದ್ ವಿಲಕ್ಷಣ ಅಂತ ಮಾಡಿದಾಗ ನೀ ಒಂದು ವ್ಯಾಪ್ತಿ ಹೇಳಿ. ಒಂದು ವೇಳೆ ಇದು ಅಸತ್ತಾಗಿತ್ತು ಅಂದ್ರೆ ತೋರಬಾರದು, ತೋರುತ್ತದೆ, ಇದಕ್ಕಿಂತ ಅಸತ್ಯ. ಸತ ಆಗಿತ್ತು ಅಂತಂದ್ರೆ ಬಾಧ ಓಕೆ. ಹೇಳೋ ಭಾಳ ಚಂದ, ಶ್ರವಣ ರಮಣೀಯ. ಇನ್ನಿಷ್ಟು ವಿಚಾರ ಮಾಡಿದಾಗ ಏನಾಗ್ತದೆ, ಯಾವುದು ಅಸತ್ತನೋ ಅದು ತೋರಂಗಿಲ್ಲ, ವ್ಯಾಪ್ತಿ. ಅಸತ್ಯವಾಗಿತ್ತು ಅಂದ್ರೆ ತೋರಬಾರ್ದು ಅಂತ ಏನು, ಅಸತ್ಯಕ್ಕೂ ತೋರದೇ ಇರೋಕ್ಕೆ ವ್ಯಾಪ್ತಿ ಅನ್ನಂಗೆ. ಯಾವುದು ಅಸತ್ವ ತೋರಂಗಿಲ್ಲ, ವ್ಯಾಪ್ತಿ ಅನ್ನಂಗೆ. ಈಗ ನಿನಗೆ ಯಾರು ಹೇಳಿದ್ರು ವ್ಯಾಪ್ತಿ? ಅಸತ್ ವಸ್ತು ತೋರಂಗಿಲ್ಲ ಅಂತ ನಿಂಗೆ ಯಾರು? ಆಚಾರ್ಯ, ಇದು ಈ ವ್ಯಾಪ್ತಿ ಇದ್ರೆ ನಿಂದು ವಾದ ಕರೆಕ್ಟ್ ಆಗ್ತದೆ. ಹಾಂ, ಸತ್ಯ ಆಗಿತ್ತು ಅಂದ್ರೆ ಬಾಧ ಬರಂಗಿಲ್ಲ, ಓಕೆ, ಸತ್ಯ ವಸ್ತು ಬಾಧ ಇದೆ. ಅಸತ್ಯ ವಸ್ತು ತೋರಂಗಿಲ್ಲ ಅಂತ ಹೆಂಗಂತ ತೋರಂಗಿಲ್ಲ. ಎಲ್ಲ ಈ ಶಿಂಪಿ ಇದು ಇದು ಮರದ ಕೋಡ್ ಮರದ ಕೋಡು ಪಂಜೆವಾಗ ಮರದ ಕೋಡು ಹೊಲಿದ ಯಾರಿಗೆ ಅದಕ್ಕಿಲ್ಲ ಅಂತಂತ. ಸರಿ, ನೀನು ಅಸತ್ಯ ವಿಲಕ್ಷಣ ಆಯ್ತು. ಯಾವುದು? ಮರದ ಕೋಡ್ ಶಿಂಪಿ ಅಸತ್ ವಿಲಕ್ಷಣ ಆಯ್ತು. ಯಾಕಂದ್ರೆ ಅಸತ್ಯೇತ್ ನ ಪ್ರತಿ. ಇದು ಅಸತ್ಯ ಆಗಿತ್ತಂದ್ರೆ ತೋರಬಾರದು, ತೋರ್ತದೆ. ಅಸತ್ಯದಿಂದ ವಿಲಕ್ಷಣ ಆಯ್ತು ಅದಲ್ಲ, ಅಸತ್ಯದಿಂದ ವಿಲಕ್ಷಣ ಆಯ್ತು. ಈಗ ನೀವು ಬಿ ಅವರಿಂದ ವಿಲಕ್ಷಣ ಆಗಿದೆ, ವಿಲಕ್ಷಣ ಭಿನ್ನ ಆಗಿದೆ. ಬಿ ಅವರಿಂದ ವಿಲಕ್ಷಣ ಆಗಿದೆ ಅಂತ ಬಿ ಜ್ಞಾನ ಅದನ್ನು ಇರೋದು. ಬಿ ತೋರ್ಯಾರೋ ಇಲ್ಲ, ತೋರ್ಲಾರ್ದೆ ವಿಲಕ್ಷಣ ಹೆಂಗಂತೀವಿ? ಜೀವನಾಚಾರ ಈ ಶಿಂಪೆ ತೋರುವ ಬೆಳ್ಳಿ ಅಸತ್ ವಿಲಕ್ಷಣ ಅಂತ ಅಂತೀವಿ. ಓಕೆ, ಒಬ್ಬ ಅಸತ್ತಿನಿಂದ ವಿಲಕ್ಷಣ ಅಂದ್ರೆ ಭಿನ್ನ ಆಗಿದೆ. ಹಾಗಾದ್ರೆ ಈಗ ಅಸತ್ತಿನ ಜ್ಞಾನ ಅದನ್ನು ಇಲ್ಲ. ವಸ್ತುವಿನ ಜ್ಞಾನ ಇಲ್ಲದೆ ಆದರೆ ಸಾವಳಗಿ ಡಾಕ್ಟರಿಂದ ಇದು ಭಿನ್ನ ಇದ್ದಾರೆ ಅಂತ ಅರಬೇಕಾದ್ರೆ ನಂಗೇನು ಬೇಕು? ಸಾವಳಗಿ ಡಾಕ್ಟರ್ ಜ್ಞಾನ ಜ್ಞಾನ ಬೇಕು, ಅದು ತೋರಿರ್ಬೇಕು ನಮ್ಗೆ. ಸುಮ್ಮನೆ ಅವರಿಂದ ಇವ್ರು ಭಿನ್ನ ಇದ್ದಾರೆ, ಅವ್ರು ಯಾರು ನಂಗೇನು ಗೊತ್ತಿಲ್ಲ ಅಂದ್ರೆ ಭಿನ್ನ ಹಂಗಂತೀವಿ. ಸಾವಳಗಿ ಡಾಕ್ಟರಿಂದ ಇವರು ವಿಲಕ್ಷಣ ಆಗ್ಯಾರ ಅಂದ್ರೆ ಏನಾಗಬೇಕು? ಹಂಗೆ ಶಿಂಪಿ ಒಳಗೆ ತೋರೋ ಬೆಳ್ಳಿ ಅಸತ್ ವಿಲಕ್ಷಣ ಆಗ್ಯದ, ಏನಾಗಬೇಕು? ಬೆಳ್ಳಿ ಜ್ಞಾನ. ಬೆಳ್ಳಿಗಳೇ ಇಲ್ಲ, ಅಸತ್ ವಿಲಕ್ಷಣ ಆಗ್ಯದ ಬೆಳ್ಳಿ. ಅಸತ್ತಿನಿಂದ ಇದು ವಿಲಕ್ಷಣ, ಅಸತ್ಯ ಜ್ಞಾನ ಬೇಕು, ಅಸತ್ತಿನ ಪ್ರತೀತಿ ಬೇಕು. ಅದು ಅಸತ್ಯೇತ್ ನ ಪ್ರತೀಯತ ಅಂತೀವಿ. ಅಸತ್ಯ ಆಗಿತ್ತು ತೋರಬಾರ್ದು, ಮತ್ತು ತೋರ್ಲಾರ್ದೆ ಅದರ ವಿಲಕ್ಷಣ ಹೆಂಗೆ ಹೇಳಿ? ಎಕ್ಸಿಸ್ಟೆನ್ಸೇ ಇಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲ. ಜ್ಞಾನ ಇರಲಾರ್ದೆ ಅದಕ್ಕೆ ವಿಲಕ್ಷಣ. ಬ್ಯಾಂಕ್ ಉಳ್ಕೊಳ್ಳಿ ಇಲ್ಲ,
ಅವರಿಂದ ವಿಲಕ್ಷಣ ನಮ್ಗೆ ತೋರಬೇಕು. ಅವರಿಂದ ನೀನೇ ವಿಲಕ್ಷಣ ಆಗ್ಬೇಕಂದ್ರೆ ನಂಗೆ ಅವ್ರ ಜ್ಞಾನ ಬೇಕು ಅಂತ ಜ್ಞಾನಕ್ಕೆ ಆ ವಸ್ತು ಇರಬೇಕು ಇರ್ತದೆ. ಮತ್ತೆ ಅಸತ್ಯ ವಸ್ತು ತೋರಂಗಿಲ್ಲ ಅಂತ ಹೆಂಗಂತಿ, ತೋರ್ಲಾರ್ದೆ ವಿಲಕ್ಷಣ ಅಂತ. ಸಿಂಪೆ ತೋರುವ ಬೆಳ್ಳಿ ಅಸತ್ ವಿಲಕ್ಷಣ ಆಗ್ಯದ, ಅಸತ್ಯ ಆಗಿತ್ತು ಅಂತ ತೋರಬಾರ್ದು, ತೋರ್ತದ ಸರಿ ಅಂತ. ಅಸತ್ ಅಲ್ಲ, ಅಸತ್ ಅಲ್ಲ ಅನ್ನಬೇಕು, ಅದಕ್ಕೆ ಅಸತ್ ಜ್ಞಾನ ಅದನ್ನು ಕುಲಕರ್ಣಿ ಅಲ್ಲ ಅಂದ್ರೆ ಕುಲಕರ್ಣಿ ಜ್ಞಾನ ಅದನ್ನು ತೋರ್ಯಾರ ತೋರ್ಲೆ ಹಂಗಂತ. ಅಸತ್ತಾಗಿದ್ದು ತೋರಬಾರ್ದು ಅಂತ ಅಂದ್ಯಾರ, ನಿಂಗೆ ತೋರ್ಯಾದಂತೆ ನೀ ಇಲ್ಲ ನಿಂತೀರಿ. ಕುಲಕರ್ಣಿನೂ ಸತ್ತಿದಾರ, ಇಲ್ಲೇ ಮಲದ್ ಕೋಡ್ ಇಲ್ಲೇನೆ ಇಲ್ಲಲ್ಲ, ನೀವು ತೋರ್ಸವ್ರೇನು ಇಲ್ಲೇ ಬೋತ್ ಆರ್ ಎಕ್ಸಿಸ್ಟ್. ಸಾವಳಗಿರು ಇದ್ದಾರೆ, ಕುಲಕರ್ಣಿಗಳು ಇದ್ದಾರೆ, ಅವರು ಇದ್ದಾರೆ, ಎರಡೂ ಸತ್ಯದ ಇಲ್ಲಿ ಒಂದು ಅಸತ್ಯ ವಿಚ ಭ್ರಮಾನೂ ಇಲ್ಲ, ಇಲ್ಲ ಅದೇ ಸತ್ಯ. ಮಲದ್ ಕೋಡ್ ಇಲ್ಲ ಅನ್ನೋದು ಸತ್ಯದನ್ನ ಇಲ್ಲ. ಏನ್ ತೋರ್ಸವ್ರು ನೀವು ಮಲದ್ ಕೋಡ್ ಹೆಂಗ್ ತೋರ್ಸವ್ರು? ಈ ಎರಡು ಸತ್ಯ ವಸ್ತು ಭ್ರಮ ಮಾಡ್ಲಿಕ್ಕತ್ತದಿಲ್ಲ. ನಮ್ಮ ಸಿದ್ಧಾಂತ ಮನದ ಕೂಡದಿ ಅಸತ್ತಿನಿಂದ ವಿಲಕ್ಷಣ ಆಗಿದೆ ಅಂತ ಎನ್ಲಿಕ್ಕೆ ಹೌದು ನಾವು ಕೇಳಬೇಕು ಅಂತ ಕಾಂತ ಕೊಟ್ಟು ಕುಲಕರ್ಣಿ. ಹೌದು, ಅವರು ಅಲ್ಲ, ಸತ್ಯ ಇವ್ರು ಸತ್ಯ. ಸಿಂಪೆ ತೋರುವ ಬೆಳ್ಳಿ ಏನಾಗಿದೆ, ಇದು ಅಸತ್ಯೇನು ಹೌದು, ಅಸತ್ಯೇನು ಶಿಲ್ಪಿ ಒಳಗೆ ತೊಳ್ದ್ರೆ ಅಸತ್ಯನೇ ಅಲ್ಲ. ಅವನ ಪ್ರಕಾರ ಮಾತಾಡ್ರಿ, ನಮ್ಮ ಪ್ರಕಾರ ಅಸತ್ಯ ಅಲ್ಲ ಅಂತ ತೋರ್ತದಲ್ಲ. ತೋರುವ ವಸ್ತು ಅಸತ್ಯ ಆಗಿರ್ತದೆ. ಅಸತ್ ವಿಲಕ್ಷಣ. ಅವನು ಏನು ಹೇಳ್ದ, ಈ ಶಿಂಪೆ ತೋರುವ ಬೆಳ್ಳಿ ಅಸತ್ನೋ ಸತನು ಎರಡೂ ಅಲ್ಲ ಅಂತ. ಸತ್ ವಿಲಕ್ಷಣ. ಅಸತ್ತಾಗಿತ್ತು ಅಂದ್ರೆ ಏನಾಗ್ತಿತ್ತು, ತೋರ್ಬಾರ್ದು. ತೋರಬಾರದು. ಒಂದು ವ್ಯಾಪ್ತಿ ಹೇಳ್ದ, ಅಸತ್ ತೋರಬಾರ್ದು, ತೋರ್ತದ ಅಸತ್ತ. ನಾವಿಲ್ಲ ಹೇಳ್ತೀವಿ ಅಸತ್ತಾಗಿದ್ದು ತೋರಬಾರ್ದು ಅಂತ ನೀ ವ್ಯಾಪ್ತಿ ನೀನೇ ಮಾಡ್ಕೊಂಡಿದ್ದು. ಇದು ಎಲ್ಲ ಕಡೆ ಒಪ್ಪಿದ್ದು, ನೀನೇ ಒಂದು ವ್ಯಾಪ್ತಿ ಮಾಡ್ಕೊಂಡ್ಬಿಟ್ಟು ಅಸತ್ತಾಗಿದ್ದು ತೋರಬಾರ್ದು. ಅದು ಅಸತ್ತನ್ನ ಅಸತ್ತಾಗಿದ್ದು ತೋರಬಾರ್ದು ನಿಂಗೆ ತೋರಿಯೋದೋ ಇಲ್ಲ, ಅಸತ್ ನಿಂಗೆ ತೋರಿಯೋದು ತೋರಿದ. ಯಾಕಂದ್ರೆ ಅಸತ್ ವಿಲಕ್ಷಣ ಅಂತೀನಿ. ಶಿಂಪಿ ಬೆಳೆ ಅಸತ್ ವಿಲಕ್ಷಣ, ಅಸತ್ಯದಿಂದ ಭಿನ್ನ ಆಗ್ಯದಂತ. ಸತ್ಯದಿಂದ ಭಿನ್ನ ಆಗ್ಯದ, ಅಸತ್ಯದ ಅಸತ್ ತೋರ್ಲಿಕ್ಕೆ ಬೇಕು. ಮತ್ತು ತೋರ್ಲಾರ್ದೆ ಭಿನ್ನ ಆಗುತ್ತೆ. ಅವಳಿಗೆ ಯಾವುದೇ ಮಟ್ಟ ಕಾಣಿಸ್ಲಾರ್ದೇನೆ ಯಾವ್ದು ಭಿನ್ನ ಅಂತ ಹೆಂಗೆ ಅಂತೀವಿ. ನಿಂಗೆ ಕಂಡ್ರೆ ನಿನಗೂ ಅಸತ್ಯನ ಆಗಬೇಕು, ಕಂಡ್ರೆ ಬೇಕು. ನಾ ಎಕ್ಸಾಂಪಲ್ ಯಾಕೆ ಕೊಟ್ಟ, ಸತ್ಯದ್ದು ನೀವು ತಿಳಿಸು. ಹಾಗೆ ಈಗ ನೀನು ಅಸತ್ತಿನಿಂದ ವಿಲಕ್ಷಣ ಅಂತ ಅನ್ಬೇಕಾದ್ರೆ ಅದು ಅಸತ್ತಿಗೆ ತೋರಿರ್ಬೇಕು. ಮತ್ತೆ ಅಸತ್ತಾಗಿದ್ದು ಕಾಣಂಗಿಲ್ಲ ಅಂತ ಹೆಂಗೆ ಅಂತೀನಿ. ಹಾಗೆ ಆಚಾರ್ಯ ಅಂತ ಅಸದ್ ವಿಲಕ್ಷಣ ಜಪ್ತೈ ಜ್ಞಾತವ್ಯಂ ಅಸದೇವಹಿ. ನೋಡಿ ಆಚಾರ್ಯ ವ್ಯಾಖ್ಯಾನ. ಅಸತ್ತಿನಿಂದ ವಿಲಕ್ಷಣ ಆಗ್ಯದ ಅಂತ ಧ್ಯಾನ ಮಾಡಿಕೊಳ್ಳಲಿಕ್ಕೆ ಮೊದಲೇನಾಗಬೇಕು, ಜ್ಞಾನ. ಮಂಗಲಿಗೆ ಅವರಿಂದ ವಿಲಕ್ಷಣ ಆಗ್ಯಾರ ಅಂದ್ರೆ ಮಂಗಲಿಗೆ ಜ್ಞಾನ ಬೇಕು. ಮಂಗಲಿಗೆ ಡಿಫ್ರೆಂಟ್ ಆಗ್ಯಾರ, ಮಂಗಲಿಗೆ ಡಿಫ್ರೆಂಟ್ ಆಗ್ಯಾರ ಅಂತ ತಿಳ್ಕೊಂಡು ಅನ್ಬೇಕಂದ್ರೆ ಏನು ಬೇಕು, ಮಂಗಲಿಗೆ ಜ್ಞಾನ ಬೇಕು. ಅಸತ್ಯದಿಂದ ವಿಲಕ್ಷಣ ಆಗ್ಯದ ಏನಿರ್ಬೇಕು ನನಗೆ, ಎರಡು ವಸ್ತುಗಳ ಜ್ಞಾನ ನಿಮ್ಗೆ ತೊರೆದ. ಮತ್ತು ಅಸತ್ ತೊರೆದಂದ್ಮೇಲೆ ಅಸತ್ತಾಗಿ ತೋರಂಗಿಲ್ಲ ಅಂತ ವ್ಯಾಪ್ತಿ ಹೆಂಗೆ ಮಾಡ್ತೀವಿ. ಆಚಾರ್ಯ ಕೇಳ್ತಾರೆ ಅಸದ್ವಿಲಕ್ಷಣ ಜ್ಞಪ್ತಿ. ಇದು ಶಿಂಪಿ ತೋರುವ ಬೆಳ್ಳಿ ಅಸತ್ಯದಿಂದ ವಿಲಕ್ಷಣ ಆಗಿದೆ ಅಂತ ತಿಳಿಬೇಕಾದ್ರೆ ಜ್ಞಾತವ್ಯ ಅಸದೇವಹಿ, ಮೊದಲು ಅಸತ್ಯ ತಿಳಿಬೇಕು. ತಸ್ಮಾತ್ ಅಸತ್ ಪ್ರತೀತಿ ಕಥಂ ತೇನ ನಿವಾರಣೆ. ಅಸತ್ಯಗೆ ಪ್ರತೀತಿ ಇಲ್ಲ ಅಂತ ನಿವಾರಣೆ ಹೆಂಗೆ ಮಾಡ್ತೀಪ. ಅಸತ್ ಪ್ರತೀತಿ ಕಥಂ ನಿವಾರಣೆ. ಅಸತ್ಯಗೆ ಪ್ರತೀತಿ ಇಲ್ಲ ಬಾಯಲ್ಲಿ ಅಂತೀವಿ. ಬಾಯಲ್ಲಿ ಅಂತೀನಿ ನನಗೆ ಅವ್ರು ಸಾವಿರ ಡಾಕ್ಟರ್ ಯಾರು ಗೊತ್ತಿಲ್ಲ, ಅವರಿಂದ ಡಿಫ್ರೆಂಟ್ ಅಂತ. ಬೆಳ್ಳಿ ನೋಡಿದ್ದಲ್ಲ ಅಂಗಡಿಯಾಗ, ಯಾರು ಬೆಳ್ಳಿ ಅಂಗಡಿಗಳು ನೋಡಿದ್ದಾನೆ, ಆ ಬೆಳ್ಳೆಲ್ಲ ಅದ್ರ ಬಗ್ಗೆ ನೋಡೋದೇ ಇಲ್ಲ. ಇಲ್ಲಿ ತೋರುವ ಬೆಳ್ಳಿ ಅಸತ್ ಅಸತ್ಯ, ಇದ್ರ ಬಗ್ಗೆ ಅವ ತನ್ನ ಸತ್ಯನೂ ಅಸತ್ಯನ ಒಂದು ವ್ಯಾಪ್ತಿ ಹೇಳಿದ. ಅಸತ್ತಾಗಿದ್ದು ತೋರ್ಬಾರ್ದು. ತೋರ್ತದಿಲ್ಲ ಅಸತ್. ಈಗ ಹೇಳ ಅಸತ್ತಾಗಿದ್ದು ತೋರಂಗಿಲ್ಲ ಅಂತ ನೀನು ಒಂದು ವ್ಯಾಪ್ತಿ ಮಾಡ್ಕೊಂಡು ಇದು ಯಾರು ನೀನೇ ಮಾಡಿದ್ದು ಜಗತ್ತಾಗ ಎಲ್ಲರಿಗೂ ಅಸತ್ಯದಿಂದ ವಿಲಕ್ಷ ಅಸತ್ ವಸ್ತು ಇದು ತೋರಂಗಿಲ್ಲ, ಬಟ್ ತೋರಬಾರ್ದು ಅಂತ ನೀವು ನೇಮ್ ಮಾಡ್ಕೊಂಡು ಈ ನೇಮ್ ಮಾಡ್ಕೋ.
ನಿಂಗೆ ಸ್ವತಂತ್ರ. ಆಮೇಲೆ ಯಾವ್ದು ಅಸತ್ವ ತೋರಬಾರ್ದು. ನಿಂಗೆ ತೊರೆಯೋದೋ ಇಲ್ಲ, ನಿಂಗೆ ತೊರೆಯೋದೋ ಇಲ್ಲ. ಮತ್ತು ತೊರೆದ ಮೇಲೆ ಅಸತ್ತಿಗೆ ತೋರಿಬೇಕಿಲ್ಲ ಅಂತ ಹೇಳಿ ಮುಂದೆ ತೊರೆಯೋದ ಅಂತ ಹೇಳಿ ಸಾವಿಗೆ ಡಾಕ್ಟರ್ ಯಾರಿದ್ದಾರೆ ನಿಂಗೆ ಗೊತ್ತದೇನೋ ಗೊತ್ತಿಲ್ಲ. ಗೊತ್ತ ಅವ್ರಿಂದ ಡಿಫ್ರೆಂಟ್ ಅಂತ ಹೆಂಗೆ ಹೇಳ್ತೀವಿ? ಅವ್ರ ಜ್ಞಾನಕ್ಕೆ ನೀನು ಬೇಕು. ಹಂಗೆ ನೀನು ಅಸತ್ಯದ ತೋರುವಿಕೆ ಇದ್ರೆ ಇದು ಅಸತ್ ವಿಲಕ್ಷಣ ಅಂತ ಅಂತೀವಿ. ಅದಲ್ಲ ನಾನೀಗ ಅಸದ್ವಿಲಕ್ಷಣ ಜ್ಞಪ್ತಿ, ಶಿಂಪಿ ತೋರುವ ಬೆಳ್ಳಿ ಅಸತ್ ವಿಲಕ್ಷಣ ಆಗಿದೆ ಅಂತ ತಿಳಿಬೇಕಾದ್ರೆ ಜ್ಞಾತ ಅಸದೇವ ಜ್ಞಾತ. ತಸ್ಮಾತ್ ಅಸತ್ ಕಥಂ ತಿಂದ ನಿವಾರ್ಯತೆ ಅಂದ್ರೆ ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ನೀ ಹೆಂಗೆ ನಿವಾರಣೆ ಮಾಡ್ತಿದ್ದ? ನೀವು ವ್ಯಾಖ್ಯಾನ ಆತಾಯ್ತು. ಇದು ವ್ಯಾಪ್ತಿ ಬಗ್ಗೆ ಅದಲ್ಲ. ಹಾ ಸತ್ಯ, ಹಾ. ಅಲ್ಲ ಪಟಾಸ್ತಿದ್ದೆ ಚರ್ಚಾ ನಡೆದಿದ್ದು ವ್ಯಾಪ್ತಿ ಈಗ ಬಗ್ಗೆ. ನೋಡಿ, ಸಚ್ಚೇತ್ ನವಾಧ್ಯೇತ ಅಸಚ್ಚೇತ್ ನ ಪ್ರತೀಯೇತ, ಇದು ನೀನು ಅಥಾಪತ್ತಿ ಹೇಳ್ಕತ್ತೆ. ಇದು ವ್ಯಾಪ್ತಿ ಅದೇ. ಯಾವ್ದು ಅಸತ್ತೋ ತೋರಬಾರ್ದು, ಇದು ತೋಲಿಗತ್ತು ಅಸತ್ ಅಲ್ಲ ಅಂತ ಓಕೆ ಒಪ್ಕೊಂಡು. ಅಸತ್ತಾಗಿದ್ದು ತೋರಬಾರ್ದು ಅಂತ ನೀವೊಂದೇನು ವ್ಯಾಪ್ತಿ ಹೇಳ್ತೀವಿ. ಈ ವ್ಯಾಪ್ತಿ ಅಲ್ಲ, ಅಸತ್ತಾಗಿದ್ದು ತೋರಬಾರ್ದು ಅಂತ ಅದು. ಇದು ಅಸತ್ ವಿಲಕ್ಷಣ ಅಂತ ಒಪ್ತಿ ಇದೆ. ವಿಲಕ್ಷಣ ಅಂತ ಒಪ್ಪಬೇಕಾದ್ರೆ ಅಸತ್ ಧ್ಯಾನದೂ ಇದೆ, ಜ್ಞಾನ ತೋರೆಯೋದು ಇದೆ, ಮತ್ತು ಅಸತ್ತಿಗೆ ತೋರಬೇಕಿಲ್ಲ ಅಂತ ಹೆಂಗೆ? ಆದ್ದರಿಂದ ಅಸತ್ ವಿಲಕ್ಷಣ ಜಗತ್ತೇ ಜ್ಞಾತವ್ಯ ಅಸದೇವಹಿ ತಸ್ಮಾದ್ ಅಸತ್ ಪ್ರತಿ ಜಗತ್ತು. ಇದು ಇಲ್ಲಂಗೆ ಹಚ್ತೀವಿ ಜಗತ್ತಿಗೆ. ಜಗತ್ತು ಸದಸ್ಯ ವಿಲಕ್ಷಣ ಅಂತ ನಾವು ಶಿಂಪಿ ಮಂದಿ ಶಿಂಪಿ ಬೆಳ್ಳಿ ಹೇಳಿದ್ರು. ಜಗತ್ತು ಹಂಗೆ ಅಂತ ನಾವು ಜಗತ್ತು ಇದು ಸತ್ನೂ ಅಲ್ಲ ಸತ್ನೂ ಅಲ್ಲ ಸದಸ್ಯ ವಿಲಕ್ಷಣ ಅಂತ ಒಂದ. ಜಗತ್ತು ಸತ್ಯ ಆಗಿತ್ತು ಅಂದ್ರೆ ನಾಶ ಬಾಧ ಬರ್ತದೆ, ಬಾಧ ಬರ್ತದೆ, ಅದೇನು ಬರ್ತದೆ ಬ್ರಹ್ಮ ಜಗತ್ತೆಲ್ಲ ಸುಳ್ಳು. ಅಸತ್ತಾಗಿತ್ತು ಅಂದ್ರೆ ತೋರ್ತದೆ, ಅಸತ್ನ ಅಸತ್ತಾಗಿದ್ದು ತೋರಬಾರದು ಅಂತ ಏನಲ್ಲಿ ಗತಿದೆ. ಈ ವ್ಯಾಪ್ತಿ ಏನು ವ್ಯಾಪ್ತಿ ಅದಂತ ನೀವು ಒಪ್ಪಿದೆ ಅಂತ ಯತ್ರ ಯತ್ರ ಧೂಮ ತತ್ರ ವನ್ಯ ಬೇಕಾದ ಧೂಮ ಜ್ಞಾನದನೂ ಇಲ್ಲ ನೀವು. ಎಲ್ಲಿ ಎಲ್ಲಿ ಅಸತ್ತ ತೋರಬಾರದು, ಎಲ್ಲೆಲ್ಲಿ ಧೂಮ ಅದು ವನ್ಯ. ಧೂಮ ಜ್ಞಾನ ಏನು ಬೇಕು, ಅಸತ್ಯ ಜ್ಞಾನ ಬೇಕು ಇಲ್ಲ. ಅಸತ್ಯ ಜ್ಞಾನ ಬೇಕಂದ್ರೆ ಅಸತ್ಯ ಪ್ರತೀತಿ ಇಲ್ಲ ಅಂತ ಹೆಂಗೆ ಆಚಾರವಾಗಿ. ಆದ ಕಾರಣ ಅನ್ಯಥಾತ್ಮ ಸತ್ ತಸ್ಮಾತ್ ಭ್ರಾಂತಾವೇವ ಪ್ರತೀಯತೆ. ಅನ್ಯಥಾತ್ಮ ಅಂದ್ರೇನು? ಶಿಂಪಿಯಲ್ಲಿ ಇದಮಂಶಸ್ಯ, ಶಿಂಪಿಯಲ್ಲಿ ಇದಮಂಶಕ್ಕೆ ರಜತದ ಸಂಸರ್ಗ, ರಜತಕ್ಕೆ ಇದಂತಹ ಸಂಸರ್ಗ ಅಸತ್ ಅವಿದ್ಯಮ. ಅಂದರೆ ಶಿಂಪಿಯಲ್ಲಿ ಇದಂತ್ವ ಇದಮ್ ಅಂತಂತಿಲ್ಲ, ಅದಕ್ಕೂ ರಜತಕ್ಕೂ ಸಂಪರ್ಕ ಇಲ್ಲ. ರಜತಕ್ಕೂ ಶಿಂಪಿಯಲ್ಲಿರ್ತಕ್ಕಂಥ ಸಂಪರ್ಕ ಇಲ್ಲ. ಅದಕ್ಕೆ ಅಸತ್ ಅವಿದ್ಯಮ. ತಸ್ಮಾತ್ ಅಸತ್ವಾದೇವ ಹಿ ತತ್ ಅನ್ಯಥಾತ್ಮಂ ಭ್ರಾಂತವೇವ ಪ್ರತೀಯತೆ ಭ್ರಮೇವ ವಿಷಯಂ ಅಂತ. ಭ್ರಾಂತವೇವ ಪ್ರತಿ ಭ್ರಾಂತಿಯೇ ತೋರ್ತದೆ. ಸತ್ವಸ್ಯ ಅಸತ ಏವ ಸ್ವೀಕಾರೇವ ಪ್ರತಿ ಅಂತೂ ಏನಾಯಿತು? ಅತಃ ಏವಂ ತತ ಅನ್ಯಥಾತ್ಮಂ ಭ್ರಾಂತವೇವ ಪ್ರತೀಯತೆ, ಭ್ರಮದಲ್ಲೇ ತೋರ್ತದೆ. ಏವಂ ಯಥಾ ಅಸತಃ ಅನ್ಯಥಾತ್ಮಸ್ಯ ಅಪರೋಕ್ಷತೆಯ ಸತ್ವೇನ ಚ ಪ್ರತೀತ ಸ್ವೀಕಾರ್ಯ. ಅಸತ್ತಾಗಿದ್ದಕ್ಕೆ ಪ್ರತ್ಯಕ್ಷವಾಗಿ ಸತ್ವೇನ ತೋರ್ತದೆ. ಅಸತಃ ಅವಿದ್ಯಮಾನಸ್ಯ ಸತ್ವಸ್ಯ ಅನಿರ್ವಚನೀಯದ ಜೊತೆ ಪ್ರತೀಯಮಾನಸ್ಯ ಸತ್ವಸ್ಯ ಪ್ರತೀತತ ಅಪರೋಕ್ಷತೆಯ ಸತ್ವೇನ ಸ್ವೀಕಾರ್ಯ. ಕರೆಕ್ಟ್. ಯಾವುದು ಸತ್ಯವಾದದ್ದು ಹೆಂಗೆ ಸುಳ್ಳಂತ ತೋರ್ತದೆ, ಅಸತ್ ತೋರ್ತದೆ. ಅಸತ್ಯವಾದ ಸತ ಅಂತ ತೋರ್ತದೆ. ಆಚಾರ್ಯ ಯಥಾ ಅಸತಃ ಅನ್ಯಥಾತ್ಮಸ್ಯ ಅಪರೋಕ್ಷತೆಯ ಸತ್ವೇನ ಪ್ರತೀಯತೆ. ಹೃದಯ ಇದ್ದಂತಹ ರಜತ ಸತ್ವೇನ ತೋರ್ತದೆ. ಹಂಗ ಅಸತಃ ಅವಿದ್ಯಮಾನಸ್ಯ ಸತ್ವಸ್ಯ ಅನಿರ್ವಚನೀಯ ರಜತೆ ಪ್ರತೀಯತೆ. ಇಲ್ಲದೇ ಇದ್ದಂಥ ರಜತೆ ತೋರ್ತದೆ. ಪ್ರತೀತತ ಅಪರೋಕ್ಷತೆಯ ಸತ್ವೇನ ಪ್ರತೀತ.
ಆದ್ದರಿಂದ ಏನಾಯ್ತು, ಟೋಟಲ್ ಏನಾಯ್ತು, ಅಸತ್ಯಗೂ ಪ್ರತೀತಿ ಅದು ಅಸತ್ಯ ಇರೋದರಿಂದ ಅಸತ್ತಾಗಿದ್ದು ತೋರಬಾರದಾದ ಒಂದು ಏನು ನಿಯಮ ಅದ, ಆ ನಿಯಮ ಬಾಲಾಗಿದ್ದರಿಂದ ಜಗತ್ತು ಅಸತ್ ವಿಲಕ್ಷಣ ಆಗಬೇಕಾಗಿಲ್ಲ ಅಂತಂದು ಅರ್ಥ. ಜಗತ್ತು ವಿಲಕ್ಷಣ ಅಂತ ಹೇಳಿ ಬರುದು. ಈ ದೃಷ್ಟಿ ಅಸತ್ತಾಗಿದ್ದು ತೋರ್ತದೆ. ಶಿಂಪಿಲಿ ತೋರುವ ಬೆಳ್ಳಿ ನಮಗೆ ತೋರ್ತದೆ. ಅಸತ್ಯಗೂ ವಿಲಕ್ಷಣ, ಅಸತ್ಯಗೂ ತೋರುವಿಕೆ ಅದ. ತೋರಿಕೆ ಹೇಳೋದ್ರಿಂದ ನೀನು ಅಸಚ್ಚೇತ್ ನ ಬಾಧ್ಯೇತ, ಸಚ್ಚೇತ್ ನ ಬಾಧ್ಯೇತ, ಸಚ್ಚೇತ್ ನ ಪ್ರತೀತ ಎಂಬುವಂತಹ ವ್ಯಾಪ್ತಿ ಉಳಿದಿರ್ತದೆ. ಸದಸದ್ ವಿಲಕ್ಷಣತ್ವ ಕೂಡಿರ್ತದೆ. ನಿನ್ನ ಜಗತ್ತಕ್ಕಾಗಲಿ ಜಗತ್ತಿಗಾಗಲಿ ಸದಸದ್ ವೈಲಕ್ಷಣ್ಯ ಬಂದಿಲ್ಲ, ಕಿಂತು ಸತ್ಯವೇ ತೋರ್ತದೆ. ಬಿಂಬ ಪ್ರತಿಬಿಂಬ ಅದು ನಾವು ಸತ್ಯ ಅಂತ, ಅವರು ಮಿಥ್ಯಾ ಅಂತ. ನಾವು ಕನ್ನಡ ತೋರುವ ಬಿಂಬ ಸತ್ಯ. ಬಿಂಬತ್ವೇನ ಬಿಂಬತ್ವೇನ ಅನಾಥ ಚಕ್ರದ ಒಳಗೆ ಚಕ್ರತ್ವೇನನ್ನು ನಾವು ಉಪಯೋಗ, ಅದೆಲ್ಲ ನಾವು ಕೊಟ್ಟ ದೃಷ್ಟಾಂತ ಸತ್ಯನೇ. ಸ್ವಪ್ನದಲ್ಲಿ ಪದಾರ್ಥ ಸತ್ಯನೇ. ಹಂಗ ಸ್ವಪ್ನತ್ವೇನ ಸತ್ಯ. ಹೊರಗಿನ ಗುಜ್ಜಾಲ ಒಳಗೆ ಬಂದಾರ ಅಂತ ಒಳಗೆ ಗುಜ್ಜಾಲ ಅವರ ನೋಡಿ ನಮ್ಮ ಸಂಸ್ಕಾರ ಇದು ಯಾರಿಗೆ ಸುಳ್ಳು ಅನ್ನೋರಿಗೆ ಪ್ರಶ್ನೆ, ಸತ್ಯ ಅನ್ನೋರಿಗೆ ನಾವು ಸತ್ಯ ಅಂತೀವಿ, ನಮಗೇನು ತೊಂದರೆ ಇಲ್ಲ. ಸುಳ್ಳು ಅನ್ನೋರಿಗೆ ಪ್ರಶ್ನೆ, ಸುಳ್ಳು ಆಗಿರ್ತದೆ, ಕೈ ಹಾಕಿ ಮಾಡ್ತಾರೆ, ಕಾಲು ಹಾಕಿ ಮಾಡ್ತಾರೆ, ಅದು ಸುಳ್ಳು ಅಂತಾರೆ. ಅವರು ಸುಳ್ಳು ಅವ್ರಿಗೆ ಕೈ ಮಾಡೋದು ಸುಳ್ಳು. ಜ್ಞಾನದಿಂದ ಮಾತ್ರ ಅಸತ್ ವಸ್ತು ಪ್ರತೀತಿ ಹುಟ್ಟುತ್ತದೆ. ಆದರೆ ವಸ್ತುವಿನಲ್ಲಿ ಪ್ರತೀತಿ ಇಲ್ಲೇ ಇಲ್ಲ. ಅಸತ್ ವಸ್ತು ಇದು ಜ್ಞಾನದೊಳಗೆ ಮಾತ್ರ ಪ್ರತೀತಿ ಅದ. ಅಂತೂ ಟೋಟಲ್ ಏನನ್ನಾಗೈತಿ, ಜಗತ್ತು ಸದಸದ್ ವಿಲಕ್ಷಣ ಅಲ್ಲ, ಇದು ಸತ್ಯವೇ ಆಗಿದ್ದ, ಬಂಧವು ಸತ್ಯವೇ ಆಗಿದ್ದ. ಸತ್ಯವಾದ ಬಂಧ ನಿವೃತ್ತಿಗೆ ದೇವಪ್ರಸಾದ ಬೇಕೇ ಬೇಕು. ಪ್ರಸಾದಕ್ಕಾಗಿ ಅಪರೋಕ್ಷ ಧ್ಯಾನ ಬೇಕೇ ಬೇಕು. ಅದಕ್ಕಾಗಿ ಬ್ರಹ್ಮ ಜಿಜ್ಞಾಸ ಮಾಡೇ ಇಷ್ಟು ಎಲ್ಲಾದರೂ ಹಾಗೆ ಬಂದಿಲ್ಲ. ಪಂಚಾಕ್ಷರ ನಾನು ನಿಮಗೆ ಬೇಕಾ ಹೇಳಿದ್ದೆ. ಮಾಯಾವದೇ ಜಾಸ್ತಿ ಅದು.